ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಮ್ಮೆಲ್ಲರ ಗುರುಗಳಿಗೆ ಗುರುಗಳಾದ ಸದಾನಂದ ಯೋಗಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಮ್ಮೆಲ್ಲರ ಪ್ರೀತಿ ಪಾತ್ರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ಹಾಗೂ ಗುರುಮಾತೆಯಾದಂಥ ಸ್ವರ್ಣಮಾಲಾ ಅಮ್ಮನವರಿಗೆ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ದಿನದ ವಿಶೇಷ ಮಾರ್ಗದರ್ಶನ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಮಾಸ್ಟರ್ಸ್. ಪಿರಾಮಿಡ್ ಮೆಡಿಟೇಷನ್ ಚಾನಲ್ ಬಾಗಲಕೋಟ ಅರ್ಪಿಸ್ತಾ ಇರ್ತಕ್ಕಂಥ ವಿಶ್ವ ಕಲ್ಯಾಣಕ್ಕಾಗಿ ಧ್ಯಾನ ಮತ್ತು ಸತ್ಸಂಗ ಈ ಕಾರ್ಯಕ್ರಮವನ್ನ ನಡೆಸಿಕೊಡಲು ನಮ್ಮ ಜೊತೆಗೆ ಇರಲಿದ್ದಾರೆ ಮಾಸ್ಟರ್ ಆದಂತ ಹೇಮಲತಾ ಡಿಜೆ ಮೇಡಮ್ ಅವರು. ಅವರಿಗೂ ಸಹಿತ PMC ಬಾಗಲಕೋಟ್ ತಂಡದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ತೆ ಮೇಡಮ್. ಅದೇ ರೀತಿ ಝೂಮ್ ನಲ್ಲಿ ಭಾಗವಹಿಸಿದಂತ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ, ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಾ ಇರ್ತಕ್ಕಂಥ ನನ್ನ ಎಲ್ಲ ಧ್ಯಾನ ಮಿತ್ರರಿಗೂ ಸಹಿತ ಸ್ವಾಗತವನ್ನ ಕೋರ್ತಾ, ಈಗ ಮೊದಲು 20 ನಿಮಿಷಗಳ ಕಾಲ ಧ್ಯಾನಸ್ಥರಾಗೋಣ. ಸ್ಪೆಕ್ಟ್ ಹಾಕೊಂಡವರು ಸ್ಪೆಕ್ಟ್ ಅನ್ನ ತೆಗಿರಿ ಮಾಸ್ಟರ್ಸ್. ಸುಖವಾಗಿ ಸ್ಥಿರವಾಗಿ ಕುಳಿತುಕೊಳ್ರಿ. ನಿಮ್ಮ ಎರಡೂ ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸ್ಕೊಂಡು ಇಟ್ಕೊಂಡ್ರಿ. ಚೇರ್ ಮೇಲೆ ಕುತ್ಕೊಂಡವರು ಪಾದಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ನಿಧಾನಕ್ಕೆ ನಿಮ್ಮ ಎರಡೂ ಕಣ್ಣುಗಳನ್ನ ಮುಚ್ಚಿ ಆಲೋಚನೆಗಳು ಬಂದಾಗ ಮಾತ್ರ ಉಸಿರಾಟದ ಕಡೆ ಗಮನ ಕೊಡ್ತಾ ಹೋಗೋಣ. 20 ನಿಮಿಷಗಳ ಕಾಲ ಮೌನ ಧ್ಯಾನ.
ಕೊನೆಯ 4 ನಿಮಿಷಗಳು ಮಾಸ್ಟರ್ಸ್. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನ ತೆಗಿಬೇಡ್ರಿ. ಮಾಸ್ಟರ್ಸ್, ನಿಧಾನಕ್ಕೆ ದೇಹ ಸ್ಥಿತಿಗೆ ಬರೋಣ. ನಿಮ್ಮ 2 ಕೈ ಬೆರಳುಗಳನ್ನ ಬಿಡಿಸ್ಕೊಂಡು 2 ಮೇಲೆ ಇಟ್ಕೊಳ್ರಿ. 5 ಸೆಕೆಂಡ್ಗಳ ಕಾಲ 5, 4, 3, 2, 1, 0. ನಿಧಾನಕ್ಕೆ ಆ ಕೈಗಳನ್ನೇ ನೋಡ್ತಾ ನಿಮ್ ಕಣ್ಣುಗಳನ್ನ ತೆಗೆಯಿರಿ ಮಾಸ್ಟರ್ಸ್. ಇಲ್ಲಿವರೆಗೂ ಧ್ಯಾನ ಮಾಡಲು ಸಹಕರಿಸಿದ ನಮ್ಮ ದೇಹ, ಮನಸ್ಸು, ಆತ್ಮ, ಬುದ್ಧಿಗೆ ಒಂದ್ಸಲ ಚಪ್ಪಾಳೆಯನ್ನ ಹಾಕೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಮಾಸ್ಟರ್ಸ್, ಇವತ್ತಿನ ಈ ದಿನದ ಸೆಷನ್ ಅನ್ನ ನಡೆಸ್ಕೊಡ್ಲಿಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಸ್ಟರ್ ಆದಂತ ಹೇಮಲತಾ ಡಿಜೆ ಮೇಡಮ್ ಅವರು ತುಂಬಾ ದಿನಗಳ ನಂತರ ಲೈವ್ ಅಲ್ಲಿ ನಮಗ್ ಸಿಕ್ಕಿದ್ದಾರೆ. ಮೇಡಮ್ ಅವರು ಇವತ್ತು ಆಲೋಚನೆಗಳು ಎಂಬ ಟಾಪಿಕ್ ಬಗ್ಗೆ ನಮ್ಗೆ ಜ್ಞಾನವನ್ನ ಹಂಚಲಿದ್ದಾರೆ ಮಾಸ್ಟರ್ಸ್. ಝೂಮ್ ನಲ್ಲಿ ಭಾಗವಹಿಸಿದಂತ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ, ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಾ ಇರ್ತಕ್ಕಂಥ ನನ್ನ ಎಲ್ಲ ಧ್ಯಾನ ಮಿತ್ರರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ತಾವು ಈ ದಿನದ ಸೆಷನ್ ಅನ್ನ ನಡೆಸ್ಕೊಡ್ಬೇಕಂತ ಹೇಮಲತಾ ಮೇಡಮ್ ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಮೇಡಮ್, ಓವರ್ ಟು ಯು ಮೇಡಮ್.
ನಮಸ್ತೆ ನಮಸ್ತೆ. ಥ್ಯಾಂಕ್ ಯು ಹಾ, ನೇತ್ರಾವತಿ ಅವರೇ. ತುಂಬಾ ವರ್ಷಾನುಗಟ್ಟಲೆ ಆಗೋಯ್ತು ನಿಮ್ಮನ್ನು ನೋಡಿ. ಹಾ. ಹೌದು So, ಇವತ್ತು ಮತ್ತೆ ನೀವೇ ಅಂಕರಿಂಗ್ ಮಾಡ್ತಾ ಇದ್ದೀರಾ, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಪ್ರತಿಯೊಬ್ಬರಿಗೂ ಧ್ಯಾನದಲ್ಲಿ ಬಂದ್ಮೇಲೆ ಎಲ್ರಿಗೂ ಬರೋ ಪ್ರಶ್ನೆ, ಅಯ್ಯೋ ಆಲೋಚನೆಗಳು ಬರ್ತಾನೇ ಇದೆ, ಧ್ಯಾನ ಕುದುರ್ತಾ ಇಲ್ಲ ಅಂತ. ಅದಕ್ಕೆ ನಾನು ಇವತ್ತು ಈ ಟಾಪಿಕ್ ತಗೊಂಡೆ. ಸೊ ಪ್ರಪ್ರಥಮವಾಗಿ ನಮ್ಮ ಗುರುಗಳಾದ ಪಿತಾಮಹ ಪತ್ರಿಜಿ ಅವರಿಗೂ ಮತ್ತೆ ನನಗೆ ಈ ನನ್ನ ಕೃತಜ್ಞತಾಪೂರ್ವಕ ನಮ್ಮ ಸುಮಾಂಜಲಿಗಳನ್ನು ತಿಳಿಸ್ಕೊಂತ ಇವತ್ತಿನ ಟಾಪಿಕ್ ಅಲ್ಲಿ ಹೋಗೋಣ ನಾವು. ಸೊ ಇವತ್ತು ಅದ್ಭುತವಾದ ಟಾಪಿಕ್, ಎಲ್ಲರಿಗೂ ಬೇಕಾಗಿರೋದು ಆಲೋಚನಾ ಶಕ್ತಿ. ಆಕ್ಚುಲಿ ಏನು ಅಂದ್ರೆ, ಭಗವಂತ ನಮ್ಗೆ ಸರ್ವ ಶಕ್ತಿ ಸಾಮರ್ಥ್ಯಗಳು, ಅಪಾರವಾದ ಜ್ಞಾನ ಸಂಪತ್ತು, ಅದ್ಭುತ ಚೈತನ್ಯ ಶಕ್ತಿ ಮತ್ತೆ ಸಹಜ ಸಿದ್ಧವಾದ ಎಲ್ಲಾ ಸಮೃದ್ಧಿಗಳು ನಮ್ಗೆ ಕೊಟ್ಟಿದ್ದಾರೆ. ಆಕ್ಚುಲಿ ಇವೆಲ್ಲ ನಮ್ಮ ಮೂಲಭೌತಿಕ ಗುಣಗಳು ಅಲ್ವಾ? ನಮ್ಗೆ ಆ ಮೊದಲಿಂದಾನೇ ಇದಿದೆ ನಮ್ಮಲ್ಲಿ. ಸೊ ಈಗ ಅಪಾರ ಶಕ್ತಿ ಸಾಮರ್ಥ್ಯಗಳು ನಮಗಿದೆ ಅಂತ ಇದೀವಿ. ಯಾವ್ದು ಆ ಶಕ್ತಿ ಸಾಮರ್ಥ್ಯಗಳು ಅಂತ ಕ್ವಶನ್ ಹಾಕೊಂಡಾಗ ಎಲ್ಲರೂ ಏನೋ ಅನ್ಕೊಂತಾರೆ. ಶಕ್ತಿ ಅಂದ್ರೆ ಮಾಯ ಮಾಡೋದು, ಮಂತ್ರ ಮಾಡೋದು ಅಲ್ಲ. ಶಕ್ತಿ ಅಂದ್ರೆ ಪ್ರತಿ ಒಬ್ಬರಿಗೂ ಇರೋ ಸಾಧಾರಣವಾದ ಕೆಲವೊಂದು 7 ಶಕ್ತಿಗಳು ಹೇಳ್ತೀನಿ. ಏನು ಅಂತಂದ್ರೆ, ಫಸ್ಟ್ ಶಕ್ತಿ ಏನಂದ್ರೆ, ಮೊಟ್ಟ ಮೊದಲನೇದು ಆಲೋಚನಾ ಶಕ್ತಿ. ಇದರಲ್ಲಿ ನಮ್ಮ ಪವರ್ಸ್ ಅಲ್ಲಿ ಎರಡನೇದು ಮನಸ್ಸಿನ ಶಕ್ತಿ. ಮೂರನೇದು ನಮ್ಮ ಒಂದು ಆ ನಂಬಿಕೆ ವಿಧಾನದ ಶಕ್ತಿ, ನಂಬಿದ್ರೆ ಆಗುತ್ತೆ. ನಾಲ್ಕನೇದು ನಮ್ಮ ಇಮ್ಯಾಜಿನೇಷನ್ ಶಕ್ತಿ. ಐದನೇದು ಬುದ್ಧಿಶಕ್ತಿ. ಆರನೇದು ಬಂದು ನಮ್ಮ ಸಂಕಲ್ಪ ಶಕ್ತಿ, ಪವರ್ ಆಫ್ ಚಾಯ್ಸ್ ಅಂತೀವಲ್ಲ, ಸಂಕಲ್ಪ ಶಕ್ತಿ. ಏಳನೇದು ಬಂದು ನಮ್ಮ ದೇಹದ ಶಕ್ತಿ. ಸೊ ಈ ದೇಹ ಯಾವ ಶಕ್ತಿಯಲ್ಲಿ ಇದ್ರೂ ಕೂಡ ಆಲೋಚನೆಗಳು ಮಾತ್ರ ಬರ್ತಾನೇ ಇರುತ್ತೆ. ಈ ಆಲೋಚನೆಗಳ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡು ಇವತ್ತು ನಾನು ಸೊಲ್ಯೂಷನ್ಸ್ ಹೇಳ್ಕೊಡ್ತೀನಿ ಆದಷ್ಟು. ಯಾಕಂದ್ರೆ ಆಲೋಚನೆಗಳ ಬಗ್ಗೆ ಎಲ್ಲರಿಗೂ ಗೊತ್ತು, ಅದು ಸ್ವಲ್ಪ ಹೇಳ್ಬಿಟ್ಟು ಸೊಲ್ಯೂಷನ್ಸ್ ಹೇಳ್ಕೊಡ್ತೀನಿ, ಯಾವ ರೀತಿ ನಾವು ಆಲೋಚನೆಯನ್ನು ನಾವು ದಾಟ್ಬೋದು ಅಂತ. ಸೊ ಈ ಶಕ್ತಿ ಸಾಮರ್ಥ್ಯಗಳು ನಾನು ಹೇಳಿದ್ದು ಇವಾಗ 7 ಪ್ರತಿಯೊಬ್ಬರಲ್ಲೂ ಇರುತ್ತಲ್ವಾ. ಪ್ರತಿಯೊಬ್ಬರಿಗೂ ಸಂಕಲ್ಪ ಶಕ್ತಿ ಇದೆ, ಪ್ರತಿಯೊಬ್ಬರಿಗೂ ಬುದ್ಧಿಶಕ್ತಿ ಇದೆ, ಆಲೋಚನಾ ಶಕ್ತಿ ಇದೆ, ಮನಸ್ಸಿನ ಶಕ್ತಿ ಇದೆ, ದೇಹದ ಶಕ್ತಿ ಇದೆ, ಪ್ರತಿಯೊಂದು ಇದೆ. ಆದ್ರೆ ಅವುಗಳನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಂತ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಫೋರ್ ಮೋಸ್ಟ್ ಥಿಂಗ್, ಏನೇ ಆಗ್ಲಿ, ನಾವೊಂದು ಕೆಲಸ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಲೋಚನೆ ಅನ್ನೋದು ಬರುತ್ತೆ. ಅದಕ್ಕೆ ಈ ಆಲೋಚನಾ ಶಕ್ತಿ ಅನ್ನೋದು ಎಲ್ಲದರಲ್ಲಿ ದಿ ಫಸ್ಟ್ ಸ್ಟೆಪ್ಪು. ನಾವು ಇದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಹೇಗೆ ಅನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ. ಅರಿವಿಲ್ಲದ ಆಲೋಚನೆಗಳಿಂದ ಕೆಟ್ಟ ವಾಸ್ತವಗಳು ಸೃಷ್ಟಿಯಾಗುತ್ತೆ. ಯಾಕಂತಂದ್ರೆ ನಿಮಗ್ ಗೊತ್ತು, ಸೇತ್ ಮಾಸ್ಟರ್ ಏನ್ ಹೇಳಿದ್ದಾರೆ, ಥಾಟ್ಸ್ ಬಿಕಮ್ಸ್ ರಿಯಾಲಿಟಿ ಅಂತ ಹೇಳಿದ್ದಾರೆ. ಸೊ ಅರಿವಿನಿಂದ ನಾವು ಆಲೋಚನೆಗಳು ಮಾಡಿದಾಗ ನಮ್ಮ ಜೀವನದ ಪರಿಸ್ಥಿತಿಯಲ್ಲೂ ಒಳ್ಳೆಯ ಪರಿಸ್ಥಿತಿಗಳು ನಾವು ಸೃಷ್ಟಿ ಮಾಡ್ಕೋಬಹುದು. ಸೊ ಇನ್ನು ಅರಿವು ಇಲ್ಲದೆ ಮಾಡಿದ್ದ ಆಲೋಚನೆಗಳಿಂದ ನಾವು ನಮ್ಮ ಜೀವನದಲ್ಲಿ ಕೆಟ್ಟ ಪರಿಸ್ಥಿತಿಗಳನ್ನು ಸೃಷ್ಟಿ ಮಾಡಿಕೊಂತೀವಿ. ಸೊ ಎಲ್ಲದಕ್ಕೂ ಮೂಲ ಕಾರಣ ಏನು? ಆಲೋಚನೆ. ಸೊ ದಿನದಲ್ಲಿ ನಾವು ಮಿನಿಮಮ್ ಏನಿಲ್ಲ ಅಂದ್ರೆ 60ರಿಂದ 64,000 ಆಲೋಚನೆಗಳು ಮಾಡ್ತಾ ಇರ್ತೀವಿ. ಸೊ ಈ 60,000 ಆಲೋಚನೆಗಳು ಎಣ್ಸಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಅದರಲ್ಲಿ ಏನು, ಆ 60,000 ಆಲೋಚನೆಗಳಲ್ಲಿ
60-70% ಅಂದ್ರೆ ಒಂದು 42,000ದಿಂದ 45,000ವರೆಗೂ ಬರೀ ವ್ಯರ್ಥ ಆಲೋಚನೆಗಳು. ವ್ಯರ್ಥ ಅಂತಂದ್ರೆ ಏನು, ಮತ್ತೆ ಯಾಕೆ ಬರುತ್ತೆ ಆಲೋಚನೆ ಅಂತಂದ್ರೆ, ವ್ಯರ್ಥ ಆಲೋಚನೆಗಳು ಅಂತ ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದು ಮ್ಯಾಕ್ಸಿಮಮ್ ಗತವನ್ನು ತೋಡ್ಕೊಳ್ಳೋ ಅಂತ ಆಲೋಚನೆಗಳು. ಯಾರಾದ್ರೂ ಸಿಕ್ಕಿದ್ರೆ ಸಾಕು, ಅವರು ಗತವನ್ನು ಹೇಳ್ಕೊಂಡು ತೋಡ್ಕೊಂಡು ಯೋಚಿಸ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಸ್ವಲ್ಪ ಪರ್ಸೆಂಟೇಜು ಭವಿಷ್ಯ ಹೇಗಿರುತ್ತೋ ಏನೋ ಎಂಬ ಭಯದ ಆಲೋಚನೆಗಳು, ಅನುಮಾನದ ಆಲೋಚನೆಗಳು. ಭಯ, ಈ ಭವಿಷ್ಯ ಹೇಗಿರುತ್ತೋ ಭಯ ಇರುತ್ತೆ, ಅನುಮಾನ ಇರುತ್ತೆ. ಮನೆಯಲ್ಲಿ ಅವ್ರು ನೋಡ್ಕೊಂತಾರೋ ಇಲ್ವೋ, ಇವ್ರು ನೋಡ್ಕೊಂತಾರೋ ಇಲ್ವೋ ಅನ್ನೋ ಆಲೋಚನೆಗಳು. ಆಕ್ಚುಲಿ ಇವೆಲ್ಲವೂ ಬೇಕಾ ನಮ್ಗೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಅಂತ ನನ್ನ ಕ್ವಶನ್. ಸೊ ಈ ಒಂದು ಆಲೋಚನೆಗಳು, ಇಂಥ ಒಂದು ಭವಿಷ್ಯದ ಬಗ್ಗೆ, ಗತದ ಬಗ್ಗೆ ಆಲೋಚನೆಗಳು ನನಗೆ ಯಾವ ರೀತಿ ನನಗೆ ಸಹಾಯ ಆಗ್ತಾ ಇದೆ ಅಂತ ನೀವು ಒಂದು ಕ್ವಶನ್ ಹಾಕೋಬೇಕು. ಪ್ರತಿಯೊಬ್ಬರು ಇದು ಇಂಪಾರ್ಟೆಂಟು, ಬರ್ಕೊಳ್ಳಿ, ಕ್ವಶನ್ ಹಾಕೊಳ್ಳಿ. ಗತದ ಆಲೋಚನೆ ಬಂದ್ರೆ ಕ್ವಶನ್ ಹಾಕೊಳ್ಳಿ, ಭವಿಷ್ಯದ ಭಯ ಅನುಮಾನ ಬಂದ್ರೆ ಕ್ವಶನ್ ಹಾಕೊಳ್ಳಿ, ಇದು ಬೇಕಾ ನನಗೆ. ಅವಾಗ ಅನ್ಸುತ್ತೆ ಇದು ವ್ಯರ್ಥ ಅಂತ. ಸೊ ಆಮೇಲೆ ಯಾವಾಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ವರ್ತಮಾನ ಕ್ಷಣವೇ ನಿಜವಾದ ಕ್ಷಣ. ವರ್ತಮಾನ ಕ್ಷಣದಲ್ಲಿ ಸೋಲ್ ನಮ್ಮ ಜೊತೆ, ಆತ್ಮಶಕ್ತಿ ನಮ್ಮ ಜೊತೆ ಇರುತ್ತೆ ಅಂತ. ನಾವು ಯಾವ್ದನ್ನ ಆಲೋಚಿಸ್ತಿದೀವಿ, ವರ್ತಮಾನದಲ್ಲಿ ಏನ್ ಬೇಕೋ ಆಲೋಚನೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಒಂದು ತುಂಬಾ ಮುಖ್ಯವಾದ ಪಾಯಿಂಟ್ ಆಲೋಚನೆಗಳು ಬರ್ತಾ ಇರೋರಿಗೆ. ಸೊ ಇನ್ನು ಆಲೋಚನೆಗಳು ತರಂಗಗಳಂತೆ ಬರುತ್ತೆ ಹೋಗುತ್ತೆ ಅನ್ನೋದು ಒತ್ತಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಆ ಬರೋದು ಹೋಗೋದು ನಾವು ಯಾವಾಗ ನಾವು ಹೇಳ್ಕೊಂತೀವಿ ನಾವೇ. ಯಾಕೆ, ಒಂದೇನೋ ಬಂದ್ರೆ, ಯಾರೋ ಬಂದ್ರೆ ಅದನ್ನ ನೆನೆಸ್ಕೊಂಡು ಅದನ್ನ ಹೇಳ್ಕೊಂತಾ ಇದೀವಿ ನಾವು. ಆ ಆಲೋಚನೆ ಹೇಳ್ಕೋಬಾರ್ದು ಅನ್ನೋದು ಇಂಪಾರ್ಟೆಂಟು. ಆಮೇಲೆ ಜೀವನದಲ್ಲಿ ಬರುವ ಭೌತಿಕ ಸಂಘಟನೆಗಳು ಪ್ರತಿ ಒಂದು ಈ ಆಲೋಚನೆಗಳ ಫಲಿತಾಂಶವೇ. ಸೊ ಗತವನ್ನು ಆಲೋಚನೆ ಮಾಡಿದ್ರೆ ಅವಾಗ ಏನಾಗುತ್ತೆ, ಅಂತಹ ಅನುಭವಗಳೇ ಡಿಫ್ರೆಂಟ್ ಪ್ಯಾಟ್ರನ್ಸ್ ಚೇಂಜ್ ಆಗುತ್ತೆ ಹೊರತು ಅನುಭವ ಮಾತ್ರ ಅದೇ ಬರುತ್ತೆ. ಏನು ಅಂದ್ರೆ, ಎಕ್ಸಾಂಪಲ್, ಒಂದು ಮೋಸ ಹೋಗಿದ್ದೀರಾ ನೀವು ಯಾರಿಂದಾನೋ, ಸರಿ, ಆ ಮೋಸದ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇದ್ದೆ, ಏನಾಗುತ್ತೆ, ಆತ್ಮಕ್ಕೆ ಗೊತ್ತಿಲ್ಲ ಕೆಟ್ಟದು ಒಳ್ಳೇದು, ಆತ್ಮಶಕ್ತಿಗೆ ಗೊತ್ತಿಲ್ಲ, ನಾವು ಕೇಳಿದ್ದು ಕೊಡ್ಬೇಕು ಅಷ್ಟೇ. ಆವಾಗ ಏನಾಗುತ್ತೆ, ಮತ್ತೆ ಇನ್ನೊಬ್ಬ ಬರ್ತಾನೆ ನಿಮ್ ಜೀವನದಲ್ಲಿ ಮೋಸ ಮಾಡೋನು. ಸೊ ಅಂತ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಆಲೋಚನೆಗಳ ಮೂಲಕ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇನ್ನು ಇದೇ ತರ ದ್ರೋಹ ಮಾಡಿದವರು, ಅಪಮಾನ ಮಾಡಿದವರು, ಇದು ಎಲ್ಲವೂ ಇಂಥವು ನಾವು ಆಲೋಚನೆ ಮಾಡಿದೀವಿ ಅಂತಂದ್ರೆ, ಪದೇ ಮಾಡಿದೀವಿ ಅಂತಂದ್ರೆ ದೇವರಿಗೆ ಒಳ್ಳೇದು ಕೆಟ್ಟದು ಗೊತ್ತಿಲ್ಲ. ನಾವು ಏನು ಆಲೋಚನೆ ಮಾಡ್ತಿದ್ದೀವೋ ಅದನ್ನ ನಿಜ ರೂಪವಾಗಿ ನಮ್ಗೆ ತೋರ್ಸೋದು ಗೊತ್ತು ಭಗವಂತನಿಗೆ. ಸೊ ಭಗವಂತಂದು ತಪ್ಪಿಲ್ಲ ಇಲ್ಲಿ, ನಮ್ಮ ಆಲೋಚನೆಗಳೇ ತಪ್ಪು ಅಂತ ತಿಳ್ಕೊಬೇಕು. ಸೊ ನಿಮ್ಮ ಪ್ರಪಂಚ ಬದಲಾಗ್ಬೇಕಂತಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಜೀವಿತ ಅನುಭವಗಳು ಬದಲಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಈ ಆಲೋಚನಾ ವಿಧಾನವನ್ನು ಬದಲಾಯಿಸ್ಕೊಳ್ಬೇಕು. ಇದು ಇಂಪಾರ್ಟೆಂಟು. ಸೊ ಪ್ರತಿಯೊಂದು ಸಂಘಟನೆಯನ್ನು ನಾವು ಮೊದಲು ಆಲೋಚಿಸ್ತೀವಲ್ಲ, ಅದರಿಂದಾನೇ ಸೃಷ್ಟಿ ಆಗ್ಬಿಡುತ್ತೆ. ಏನಕ್ಕೆ ಅಂತಂದ್ರೆ, ಈ ಆಲೋಚನೆಗಳು ತಾನಾಗೆ ಬರ್ತಾ ಇರುತ್ತೆ ಕೆಲವು, ಅವುಗಳನ್ನ ನಾವು ಏನ್ ಮಾಡ್ಬೇಕು ಮತ್ತೆ, ಆದ್ರೆ ನಾವು ಎಲ್ಲನೂ ಹಿಡ್ಕೊಳ್ಳಲ್ಲ. ಆ ಆಲೋಚನೆಗಳಲ್ಲಿ ಬರ್ತಾ ಇರ್ತಾರ 60,000ದಲ್ಲಿ ನಾವು 60,000ನೂ ಹಿಡ್ಕೊಂಡಿರ್ತೀವಿ ಆ ದಿನದಲ್ಲಿ. ಇಲ್ಲ, ಯಾವುದೋ ಕೆಲವೊಂದು ಮಾತ್ರ ಹಿಡ್ಕೊಂತೀವಿ. ಆ ಕೆಲವೊಂದು ಯಾಕೆ ಹಿಡ್ಕೊಂಡಿದ್ದೀರಾ, ಅದು ನಿಮ್ಮ ಜೀವನಕ್ಕೆ ಅದು ಒಂದು ನಡೆದಿರೋದು ಅಥವಾ ಮುಂದಿನ ಭಯಗಳು ಇರುತ್ತೆ, ಅದರಿಂದ ನೀವು ಹಿಡ್ಕೊಂತ ಇದ್ದೀರಾ. ಸೊ ಈ ಆಲೋಚನೆಗಳ ಹಿಂದೆ ಓಡುವ ನಾವು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗುವ ಕೋತಿಯಂತೆ, ಅಂದ್ರೆ ಅದಕ್ಕೆ ಮಂಕಿ ಮೈಂಡ್ ಅಂತ ಹೇಳ್ತಾರೆ.
ಸೊ ಕೋತಿ ಅಂತೆ ಎಗರಾಡ್ತಾ ಈ ಆಲೋಚನೆಯಿಂದ ಆಲೋಚನೆಗೆ ಆಲೋಚನೆಯಿಂದ ಇನ್ನೊಂದಕ್ಕೆ ಎಲ್ಲ ಎಗರಾಡ್ತಾ ಇರ್ತೀವಿ. ಆಮೇಲೆ ಜಾಗೃತ ಸ್ಥಿತಿಯಲ್ಲಿ ಇದ್ರೂ ಇಲ್ಲದೇ ಇದ್ರೂ ಆಲೋಚನಾ ತರಂಗಗಳು ಸದಾ ಹೊರಹೊಮ್ಮುತ್ತಾನೇ ಇರುತ್ತೆ. ಹಿಂಗೆ ತರಂಗಗಳು ಅಂತೀವಲ್ಲ, ತರಂಗ ಅಂದ್ರೇನೆ ಹಿಂಗೆ ಹೊರಹೊಮ್ಮುತ್ತಾನೇ ಇರುತ್ತೆ. ಸೊ ಆ ಆಲೋಚನೆಗಳನ್ನು ನಾವು ಯಾವುದು ನೀವು ಹಿಡ್ಕೊಂತಿರೋ ಅದು ನಿಮ್ಮದಾಗುತ್ತೆ, ಯಾವುದು ಹಿಡ್ಕೊಂಡಿಲ್ವೋ ಅದು ತಾನಾಗೆ ಹೊಟ್ಟೋಗುತ್ತೆ ಅನ್ನೋದು ಒಂದು ಸತ್ಯ. ಇದು ತಿಳ್ಕೊಳ್ಳಿ. ತಾನಾಗೆ ಹೊಟ್ಟೋಗ್ಬೇಕು ಅಂತಂದ್ರೆ ನೀವು ಹಿಡ್ಕೋಬೇಡದು ಅಂದ್ರೆ ಸೊಲ್ಯೂಷನ್ ಹೇಳ್ಕೊಡ್ತೀನಿ. ಇನ್ನು ಆಲೋಚನೆ ಅಂದ್ರೆ ಒಂದು ಬಿಲ್ಲುನಿಂದ ಬಿಡುಗಡೆಯಾದ ಬಾಣ ಅಂತ ತಿಳ್ಕೊಳ್ಳಿ. ಅಂದ್ರೇನು, ಒಂದು ಬಾರಿ ಬಿಲ್ಲು ಹಿಂಗೆ ಬಾಣ ಬಿಡ್ತಾರಲ್ವಾ, ಬಿಟ್ಟಿದ ತಕ್ಷಣ ಅದು ಏನ್ ಮಾಡುತ್ತೆ, ಅದು ವಾಪಸ್ ತಿರುಗಿ ಬರಲ್ಲ ಅಲ್ವಾ. ಅದು ಎಲ್ಲಿ ಟಾರ್ಗೆಟ್ ಹೊಡಿಬೇಕೋ ಅಲ್ಲಿ ಹೊಡೆಯುತ್ತೆ ಅಂತ ಈ ಎಕ್ಸಾಂಪಲ್ ನೀವು ಸದಾ ಜ್ಞಾಪಕದಲ್ಲಿಟ್ಕೊಳ್ಳಿ. ಆಲೋಚನೆ ಬಂತು ಅಂತಂದ್ರೆ ನೀವು ಈ ಎಕ್ಸಾಂಪಲ್ ಜ್ಞಾಪಕ ಇಟ್ಕೋಬೇಕು. ಸೊ ಈ ಒಂದು ಬಿಲ್ಲುನಿಂದ ಬಿಡುಗಡೆ ಆಗಿರೋ ಬಾಣದಂತೆ ಟಾರ್ಗೆಟ್ನ ಹೊಡೆಯುತ್ತೆ. ಬಿಟ್ಟ ಬಾಣ ಹೇಗೆ ವಾಪಸ್ ತಿರುಗಿ ಬರಲ್ವೋ ಅದೇ ರೀತಿ ನಾವು ಮಾಡಿದ ಪ್ರತಿಯೊಂದು ಆಲೋಚನೆ ಅದರದ್ದೇ ಆದ ಫ್ರೀಕ್ವೆನ್ಸಿ ಲೋಕ, ಆವರ್ತನಾ ಲೋಕ, ಡಿಫರೆಂಟ್ ಫ್ರೀಕ್ವೆನ್ಸಿ ಲೋಕಗಳಿರುತ್ತೆ. ಯಾವ ಫ್ರೀಕ್ವೆನ್ಸಿ ಲೋಕಕ್ಕೆ ಆ ಆಲೋಚನೆ ಸಂಬಂಧಪಟ್ಟಿರುತ್ತೋ ಅಲ್ಲಿ ಸೃಷ್ಟಿ ಆಗಿಬಿಟ್ಟಿದೆ. ಸೊ ಪ್ರತಿಯೊಂದು ಆಲೋಚನೆಗೂ ಅದಂತಹ ಒಂದು ವಿದ್ಯುತ್ ಅಯಸ್ಕಾಂತ ಶಕ್ತಿ ಇರುತ್ತೆ. ಪ್ರತಿ ಆಲೋಚನೆಗೂ ವಿದ್ಯುತ್ ಅಯಸ್ಕಾಂತ ಶಕ್ತಿ ಇರುತ್ತೆ. ವಿದ್ಯುತ್ ಅಯಸ್ಕಾಂತ ಅಂತ ಇದೀವಿ ಅಂದ್ರೆ ಅಟ್ರಾಕ್ಟ್ ಮಾಡೋ ಶಕ್ತಿ. ಸೊ ಅದು ಪರಿಸ್ಥಿತಿನ ಅಟ್ರಾಕ್ಟ್ ಮಾಡುವ ಶಕ್ತಿ ಆ ಒಂದು ಆಲೋಚನೆಗೆ ಇರುತ್ತೆ. ಸೊ ತುಂಬಾ ಈ ಆಲೋಚನೆಗಳು ಅನ್ನೋದು ತುಂಬಾ ಗ್ರೇಟ್ ಟಾಪಿಕ್, ನಾವು ಸರಿ ಮಾಡ್ಕೊಳ್ಬೇಕಾದಂಥದ್ದು. ಸೊ ಈ ಆಲೋಚನೆಗಳನ್ನ ನಮ್ಮ ಕಣ್ಣಿಂದ ನೋಡಕ್ಕೆ ಆಗಲ್ಲ, ಆದ್ರೆ ಅದರದ್ದೇ ಆದಂತಹ ಅಯಸ್ಕಾಂತ ಶಕ್ತಿಯ ಆವರ್ತನ ಆ ಒಂದು ಸ್ಥಳದಲ್ಲಿ, ಆ ಒಂದು ಲೋಕದಲ್ಲಿ, ಆ ಒಂದು ಪ್ಲೇಸ್ ಅಲ್ಲಿ ಪ್ರತ್ಯಕ್ಷವಾಗಿ ಅಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ. ನಮ್ಮ ಜೀವನದಲ್ಲಿ ನಾವು ಒಂದೊಂದ್ಸಲಿ ಫ್ರೀಕ್ವೆನ್ಸಿ ಹೆಚ್ಚು ಕಮ್ಮಿ ಮಾಡ್ಕೊತಾ ಇರ್ತೀವಿ. ಸೊ ನಮ್ಮ ಜೀವನದಲ್ಲಿ ಇವಾಗ ಮೋಸ ಅನ್ನೋದು ಲೋ ಫ್ರೀಕ್ವೆನ್ಸಿ. ಆ ಮೋಸ ಅನ್ನೋದು ಲೋ ಫ್ರೀಕ್ವೆನ್ಸಿಗೆ ನೀವು ಮಾಡಿದಾಗ ಅಯಸ್ಕಾಂತ ಶಕ್ತಿ ಮೋಸವನ್ನು ಅಟ್ರಾಕ್ಟ್ ಮಾಡುತ್ತೆ. ಮೋಸವನ್ನು ಅಟ್ರಾಕ್ಟ್ ಮಾಡಿಬಿಟ್ಟು ಅವನು ಅಲ್ಲ ಇನ್ನೊಬ್ಬ ಬರ್ತಾನೆ ಮೋಸ ಮಾಡೋನು, ಮತ್ತೆ ಅದನ್ನೇ ನೀವು ಯೋಚನೆ ಮಾಡ್ತಿರ್ತೀರಾ. ಮತ್ತೆ ಇನ್ನೊಬ್ಬ ಬರ್ತಾನೆ, ಬರೀ ಏಟ್ ಮೇಲೆ ಏಟು ಬೀಳ್ತಾನೆ ಇರುತ್ತೆ. ಕಾರಣ ಏನು? ನೀವು ಮಾಡ್ತಾ ಇರೋ ಆ ಆಲೋಚನೆಗಿರೋ ಆ ಅದ್ಭುತವಾದ ಅಯಸ್ಕಾಂತ ಶಕ್ತಿ. ಸೊ ಅಯಸ್ಕಾಂತ ಶಕ್ತಿಯಿಂದ ಅದು ಆಕರ್ಷಿಸುತ್ತೆ ಸಂಘಟನೆಗಳನ್ನು. ಸೊ ಬಿ ಕೇರ್ಫುಲ್. ಆಮೇಲೆ ನಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಒಂದು ಐರನ್ ರಾಡ್ನ ಬೆಂಡ್ ಮಾಡಬಹುದು, ಆಮೇಲೆ ಅದನ್ನ ಮುರಿಯಬಹುದು, ಅಷ್ಟು ಪವರ್. ಆಮೇಲೆ ನಿಮ್ಗೆ ಟೆಲಿಪೋರ್ಟೇಷನ್ ಅಂತ ಅನ್ನೋದು ಕೂಡ ಗೊತ್ತಲ್ವಾ? ಅಂದ್ರೆ ಆಲೋಚನಾ ಶಕ್ತಿಯಿಂದ ಒಂದು ವಸ್ತುನ ನಾವು ಕದಲಿಸಬಹುದು, ಇಲ್ಲಿಂದ ಸ್ಥಳಾಂತರ ಮಾಡಬಹುದು. ಎಷ್ಟು ಇದೆ ನೋಡಿ ಆಲೋಚನಾ ಶಕ್ತಿಗೆ. ಸೊ ಈ ಒಂದು ಆಲೋಚನಾ ಒಂದು ರಾಕೆಟ್ಗಿಂತ ವೇಗವಾಗಿ ತಲುಪುತ್ತೆ ಟಾರ್ಗೆಟ್ಗೆ ರೀಚ್ ಆಗಕ್ಕೆ. ಸೊ ಎಷ್ಟು ಪವರ್ ಇದೆ ನೋಡಿ. ಇನ್ನೊಂದೇನಂದ್ರೆ, ಒಂದು ಲೇಸರ್ ಬೀಮ್ ಅಂತೀವಲ್ಲ, ಆ ಲೇಸರ್ ಬೀಮ್ಗಿಂತ ಪವರ್ಫುಲ್ಲು ಆಲೋಚನಾ, ಅದಕ್ಕಿರೋ ಮ್ಯಾಗ್ನೆಟಿಕ್ ಪವರ್. ಸೊ ಆಲೋಚನೆಯಿಂದ ನಾವು ಒಂದು ವಾತಾವರಣದಲ್ಲಿ ಬದಲಾವಣೆ ತರಬಹುದು. ಸಾಮೂಹಿಕವಾದ ಒಂದೇ ಆಲೋಚನೆಯಿಂದ ಎಂಥ ಪರಿಸ್ಥಿತಿಯನ್ನು ನಾವು ಅದನ್ನ ಸಾಲ್ವ್ ಮಾಡಬಹುದು ಅಂತಂದ್ರೆ, ಆಲೋಚನೆಗೆ ಎಷ್ಟು ಪವರ್ ಇದೆ ನೋಡಿ. ಇದು ಪ್ರತಿ ಒಬ್ಬರಿಗೂ ಇರೋ ಶಕ್ತಿ, ಆಲೋಚನಾ ಶಕ್ತಿ ಅನ್ನೋದು. ಸೊ ಇಂಥ ಆಲೋಚನಾ ಶಕ್ತಿ ನಮ್ಮ ಬೇರೆ ಜೀವಿಗಳಿಗಂತ ಮನುಷ್ಯನಿಗೆ ತುಂಬಾ ತೀವ್ರವಾಗಿರುತ್ತೆ. ಹೈ ಪವರ್ ಇರುತ್ತೆ ಮನುಷ್ಯನ ಆಲೋಚನಾ ಶಕ್ತಿಗೆ. ಅನಿಮಲ್ ನೆನ್ಸ್ಕೊಂಡ್ರೆ ಏನು ನಡೆಯಲ್ಲ, ಅಥವಾ ಪಕ್ಷಿ ನೆನ್ಸ್ಕೊಂಡ್ರೆ ಏನು ನಡೆಯಲ್ಲ. ಮನುಷ್ಯ ನೆನ್ಸ್ಕೊಂಡ್ರೆ ಏನ್ ಬೇಕಾದರೂ ನಡೆಯುತ್ತೆ. ಅಂತ ಪವರು ಆಲೋಚನೆಯಲ್ಲಿ ಇರುತ್ತೆ. ಇಡೀ ಭೂಮಂಡಲವನ್ನೇ ಬದಲಾಯಿಸಬಹುದು. ಆಮೇಲೆ ಈ ಒಂದು ಆತ್ಮಶಕ್ತಿ ಸಂಕಲ್ಪ ಶಕ್ತಿಯಿಂದ
ಆತ್ಮಶಕ್ತಿ, ಸಂಕಲ್ಪ ಶಕ್ತಿ, ಪವರ್ ಆಫ್ ಚಾಯ್ಸ್ ಅಂತ ಹೇಳಿದ್ನಲ್ಲ ಅದು. ಅದೆರಡಕ್ಕೂ ಆ ಎರಡು ಪವರ್ಸನ್ನು ನಾವು ನಮ್ಮ ಜೀವನದಲ್ಲಿ ಉಪಯೋಗಿಸ್ಕೋಬೇಕಂತೆ ಆಲೋಚನದಿಂದಲೇ. ಆಲೋಚನದಿಂದಲೇ. ಸೊ ಆಲೋಚನೆ ಮಾಡಿದಾಗ ಆತ್ಮಶಕ್ತಿ ಜಾಗೃತಿ ಆಗುತ್ತೆ, ಸಂಕಲ್ಪ ಶಕ್ತಿ ಮೂಲಕವಾಗಿ ಅದು ನೆರವೇರುತ್ತೆ, ಏನು ಬೇಕಾದರೂ ಸಾಧಿಸ್ಬೋದು. ಥಾಟ್ಸ್ ಬಿಕಮ್ ರಿಯಾಲಿಟಿ ಅಂತ ಸೇತ್ ಮಾಸ್ಟರು ಅದಕ್ಕೆ ಹೇಳಿರೋದು. ಸೊ ಈ ಆಲೋಚನೆಗಳನ್ನ ಹೇಗೆ ಮೆಷರ್ ಮಾಡ್ಬೋದು, ಹೇಗೆ ರಿಕಾರ್ಡ್ ಮಾಡ್ಬೋದು ಅಂದ್ರೆ ಆಲ್ಫಾ ವೇವ್ಸ್, ಬೀಟಾ ವೇವ್ಸ್, ಗಾಮಾ ವೇವ್ಸ್, ತೀಟಾ ವೇವ್ಸ್, ಡೆಲ್ಟಾ ವೇವ್ಸ್ ಅಂತ ಹೇಳ್ತಾರೆ ಸೈನ್ಸ್ ಅಲ್ಲಿ. ಸೊ ಅದರ ವೇಗವನ್ನು ಆ ತರ ರಿಕಾರ್ಡ್ ಮಾಡ್ಬೋದು. ಅಂತಂದ್ರೆ ಏನು, ಒಂದು ಸೆಕೆಂಡ್ ಅಲ್ಲಿ 16 ಬಾರಿ ನಾವು ಉಸಿರು ತಗೊಂಡಾಗ, ಒಂದು ನಿಮಿಷದಲ್ಲಿ 16 ಬಾರಿ ಉಸಿರು ತಗೊಂಡಾಗ ಅದು ಬೀಟಾ. ಆಮೇಲೆ ಅದು ಕಡಿಮೆ ಆಗ್ತಾ ಆಗ್ತಾ ಆಲ್ಫಾ, ಗಾಮಾ, ತೀಟಾ, ಡೆಲ್ಟಾ ಸ್ಥಿತಿಗೆ ಹೋಗ್ತೀವಿ. ಸೊ ಈ ತರಂಗಗಳನ್ನು, ಇಡೀ ವಿಶ್ವವನ್ನು ಈ ತರಂಗಗಳ ಜೊತೆ ಆಲ್ಫಾ, ಗಾಮಾ, ಡೆಲ್ಟಾ ತರಂಗಗಳಿಂದ ನಾವು ವಿಶ್ವವನ್ನೇ ನಾವು ಸಂಪರ್ಕಿಸಬಹುದು. ಸೊ ಎಷ್ಟು ಪವರ್ ಇರುತ್ತೆ ನೋಡಿ, ಇಡೀ ವಿಶ್ವವನ್ನು ಸಂಪರ್ಕಿಸುವ ಅಂತ ಶಕ್ತಿ ನಮ್ಮ ಆಲೋಚನೆಗಿದೆ. ಆಯ್ತಾ? ಇನ್ನು ಆಲೋಚನೆಗಳು 4 ಟೈಪ್ಸ್ ಆಫ್ ಥಾಟ್ಸ್. ಏನದು? ನಕಾರಾತ್ಮಕ, ತಟಸ್ಥ ಆಲೋಚನೆ, ಸಕಾರಾತ್ಮಕ ಆಲೋಚನೆ, ಪವಾಡದಂತಹ ಆಲೋಚನೆಗಳು ಇರುತ್ತೆ. ಅಂದ್ರೆ ಏನು? ನಕಾರಾತ್ಮಕ ಯಾವಾಗ್ಲೂ ಪ್ರತಿಯೊಂದಕ್ಕೂ ಇದಾಗಲ್ಲ, ಇದು ನನ್ನ ಕೈಯಲ್ಲಾಗಲ್ಲ, ನಾನು ಇಷ್ಟು ಧನವಂತ ಅಲ್ಲ, ನಾನು ಓದಿಲ್ಲ, ಅದೆಲ್ಲ ಆಲೋಚನೆ ಮಾಡ್ತಿರಲ್ಲ, ಅವೆಲ್ಲ ನಕಾರಾತ್ಮಕ ಆಲೋಚನೆಗಳು. ಏನಾದ್ರೂ ಒಂದು ಮಾಡ್ಬೇಕಂತ ಹೋಗಿದ ತಕ್ಷಣ ಫಸ್ಟ್ ನೆಗೆಟಿವ್ ಎಲ್ಲ ಹುಡ್ಕೊಂತೀವಿ. ಆ ನೆಗೆಟಿವ್ ಸಾಲ್ವ್ ಆದ್ರೆ ಮಾತ್ರ ಮುಂದಕ್ಕೆ ಹೋಗ್ತೀನಿ ಅಂತೀವಿ. ನೀವು ಸ್ಟಾರ್ಟ್ ಮಾಡೋದೇ ನೆಗೆಟಿವ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಎಲ್ಲಿ ಸಕ್ಸಸ್ ಆಗುತ್ತೆ? ಆಗೋದಿಲ್ಲ. ಇವೆಲ್ಲವೂ ಏನ್ ಮಾಡ್ಬೇಕು? ಇನ್ನು ತಟಸ್ಥ ಆಲೋಚನೆಗಳು. ಇದು ನೆಗೆಟಿವ್ ಇಲ್ಲ, ಪಾಸಿಟಿವ್ ಇಲ್ಲ, ಏನಾಗುತ್ತೆ ನೋಡೋಣ, ಇರಿ, ವೆಯ್ಟ್ ಮಾಡೋಣ, ನಾ ಮಾಡೋದು ಮಾಡ್ತೀನಿ ಅಂತ ಅನ್ನೋದು ತಟಸ್ಥವಾದ ಆಲೋಚನೆ. ಆಮೇಲೆ ಸಕಾರಾತ್ಮಕತೆ ಅಂದ್ರೆ ಹಾಗೆ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ, ನನಗೆ ಬಂದೇ ಬರುತ್ತೆ, ನಾನು ಎಲ್ಲಾ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ ಅಂತವೆಲ್ಲ ಸಕಾರಾತ್ಮಕ ಆಲೋಚನೆಗಳು. ಇನ್ನು ಪವಾಡದಂತಹ ಆಲೋಚನೆಗಳು ಅಂತಂದ್ರೆ ಏನದು? ನಾವು ಮಿರಾಕಲಸ್ ಆಗಿ ಅದು ಒಂದೊಂದ್ಸಲಿ ಅದ್ಭುತ ನಡೀತು, ಮಿರಾಕಿಲ್ ಆಯ್ತು ನನ್ನ ಜೀವನದಲ್ಲಿ ಅಂತೀವಿ, ಅದು ಕೂಡ ಒಂದು ಆಲೋಚನೆಯಿಂದಲೇ ನಡೆದಿರೋದು. ಯಾಕೆ? ನಾನು ಮಾಡೋದು ಮಾಡ್ತೀನಿ, ಆದ್ರೆ ನಾನು ಐ ಆಮ್ ಎ ಕ್ರಿಯೇಟರ್ ಅನ್ನಂತ ಅನ್ಕೊಂಡು ಇದು ನಡೆಯುತ್ತೆ ಅಂತಂದ್ರೆ ಎಂತ ಕೆಟ್ಟ ಪರಿಸ್ಥಿತಿ ಲಾಸ್ಟ್ ಮಿನಿಟ್ ಅಲ್ಲಿ ಕೂಡ ಸಕ್ಸಸ್ ಆಗ್ಬೋದು. ಅದು ಪವಾಡ. ಅಂದ್ರೆ ಅವಾಗಂತೆ ನಾವು ಪವಾಡ ನಡೀತು ಅಂತ. ಅಂದ್ರೆ ಆ ಪವಾಡ ಅಂತಹ ಆಲೋಚನೆಗಳು 4 ರೀತಿ ಈ ತರ. ಇದನ್ನ ನಾವು ಯಾವ ರೀತಿ ಸರಿ ಮಾಡ್ಕೋಬೇಕು? ಫಸ್ಟ್ ಚೆಕ್ ಮಾಡ್ಬೇಕು, ನಾನು ನಕಾರಾತ್ಮಕ ಆಲೋಚನೆಗಳಿದೆಯಾ ಅಥವಾ ತಟಸ್ಥ ಆಲೋಚನೆಗಳಿದೆಯಾ, ಸಕಾರಾತ್ಮಕ ಇದೆಯಾ, ಪವಾಡದಂತಹ ಇದೆಯಾ? ಫಸ್ಟ್ ನಕಾರಾತ್ಮಕ ಆಲೋಚನೆಗಳನ್ನು ಫಸ್ಟ್ ತಟಸ್ಥವಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ ಯಾವುದೂ ಇಲ್ಲ, ಸುಮ್ಮನೆ ಒಂದು ಏನು ಕೆಟ್ಟದು ಯೋಚನೆ ಮಾಡಬೇಡಿ, ಒಳ್ಳೇದು ಆಗುತ್ತೆ ಮಾಡ್ತಾ ಇದ್ದೀನಿ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಅದಾದ್ಮೇಲೆ ಮಾಡ್ತಾ ಇದ್ದೀನಿ, ಇದು ಆಗುತ್ತೆ, ಇಂಥ ಆಲೋಚನೆಗಳು ಅವಾಗ ಮಾಡ್ಬೇಕು. ಮಾಡಿಬಿಟ್ಟು ಫೈನಲ್ ಆಗಿ ಭಗವಂತ ನಾನೆಲ್ಲ ಮಾಡೋದೆಲ್ಲ ಮಾಡಿಬಿಟ್ಟಿದ್ದೀನಿ, ಇನ್ನು ನಿನಗೆ ಬಿಡುಗಡೆ ಮಾಡ್ತಾ ಇದ್ದೀನಿ, ನನಗೆ ಪವಾಡ ತೋರ್ಸಪ್ಪ ಅಂತ ಕೇಳ್ಕೋಬೇಕು. ಕೇಳ್ಕೊಂಡಾಗ ಪವಾಡ ನಡೆಯುತ್ತೆ. ಸೊ ಈ ರೀತಿ ನಮ್ಮ ಆಲೋಚನೆಗಳನ್ನ ಉಪಯೋಗಿಸ್ಕೋಬೇಕು, ತಿಳ್ಕೋಬೇಕು ಯಾವ ರೀತಿ ಆಲೋಚನೆಗಳು ನಿಮ್ಗಿದೆ ಅಂತ. ಇವೆಲ್ಲ ಸೊಲ್ಯೂಷನ್ಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನಕಾರಾತ್ಮಕ ಇದ್ರೆ ಅದನ್ನ ತಟಸ್ಥವಾಗಿ ಮಾಡ್ಕೊಳ್ಳಿ, ಅಥವಾ ಪಾಸಿಟಿವ್ ಮಾಡ್ಕೊಳ್ಳಿ. ಅದು ಪಾಸಿಟಿವ್ ಆಲೋಚನೆಗಳಲ್ಲಿ ನೀವಿದ್ರೆ ಅದನ್ನ ಪವಾಡ ಸೇರಿಸಿ, ಪವಾಡದಂತಹ ಆಲೋಚನೆಗಳು ಶಕ್ತಿಯನ್ನು ಸೇರಿಸಿ ಅಂತ ಈ ರೀತಿ ನಾವು ಮಾಡ್ಕೋಬೇಕು.
ಇನ್ನು ಧ್ಯಾನ ಮಾಡೋದ್ರಿಂದ ಆಲೋಚನೆಗಳನ್ನು ಕಡಿಮೆ ಮಾಡ್ಕೋಬಹುದು ಅಂತ ಎಲ್ಲರೂ ಹೇಳ್ತೀರಿ. ಅದಕ್ಕೆ ನಾವು ಧ್ಯಾನ ಮಾಡೋದು. ಯೋಗ ಚಿತ್ತವೃತ್ತಿ ನಿರೋಧಕ ಅಂತ ಹೇಳ್ತಾರಲ್ವಾ. ಯೋಗ ಅಂದ್ರೆ ಚಿತ್ತವೃತ್ತಿ ಅಂದ್ರೆ ಚಿತ್ತ, ಮನಸ್ಸು, ಆ ಮಾಡೋ ಕೆಲಸ ಏನು, ಆಲೋಚನೆಗಳನ್ನ ನಿರೋಧಿಸುತ್ತೆ ಅಂತ ಮಾಡ್ತೀವಿ. ಆಮೇಲೆ ಸುಮ್ಮನೆ ಶ್ವಾಸೆಯನ್ನು ಗಮನಿಸದೆ, ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಶ್ವಾಸೆಯನ್ನು ಗಮನಿಸದೆ ನಿಮ್ಮ ಏನು ಆಲೋಚನೆ ಬರುತ್ತೆ ಅದರಲ್ಲಿ ಈ ಆಲೋಚನೆಗೂ ಇನ್ನೊಂದು ಆಲೋಚನೆಗೂ ನಮ್ಮ ಅರಿವು ಎಲ್ಲಿರ್ಬೇಕು? ಈ ಆಲೋಚನೆ ಬಂತು, ಇನ್ನೊಂದು ಆಲೋಚನೆ ಬಂತು, ಆ ಎರಡು ಆಲೋಚನೆಗಳ ಮಧ್ಯೆ ಒಂದು ಒಂದು ಅಂತರ ಇರುತ್ತೆ. ಬಡ 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 ಒಂದೇ ಸಲ ಹಿಂಗೆ ಬಂದು ಬೀಳಲ್ಲ ಆಲೋಚನೆಗಳು. ಒಂದಾದ್ಮೇಲೆ ಒಂದು ಬರುತ್ತಲ್ವಾ. ಆ ಒಂದು ಆದ ಮೇಲೆ ಒಂದು ಅಂತರ ಇರುತ್ತೆ, ಒಂದು ಚಿಕ್ಕ ಸಂಧಿ ಇರುತ್ತೆ. ಅದನ್ನ ಶೂನ್ಯತೆ ಅಂತೀವಿ. ಆ ಶೂನ್ಯತನೇ ನಾವು ಗಮನಿಸ್ಬೇಕು. ನೆಕ್ಸ್ಟ್ ಸೊಲ್ಯೂಷನ್ ಇದು. ವಂಡರ್ಫುಲ್ ಸೊಲ್ಯೂಷನ್ಸ್ ಮಾಸ್ಟರ್ಸ್, ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಆ ಶೂನ್ಯತನು ಗಮನಿಸ್ಬೇಕು. ಅವಾಗ ಆ ಅಂತರವನ್ನೇ ಗಮನಿಸ್ತಾ ಇದ್ರೆ ಆ ಮಧ್ಯೆ ಇರೋ ಅಂತರವೇ ಆ ಒಂದು ಭಗವಂತನ ವಿಶ್ವಶಕ್ತಿ ತುಂಬಿರುತ್ತೆ ಆ ಚಿಕ್ಕ ಅಂತರದಲ್ಲಿ. ಅರ್ಥ ಆಯ್ತಾ? ಸೊ ಆ ಶೂನ್ಯ ಸ್ಥಿತಿಯನ್ನು ನೋಡುವುದೇ ಧ್ಯಾನ. ಸುಮ್ಮನೆ ಉಸಿರಿನ ಗಮನಿಸೋದು ಧ್ಯಾನ, ಅದು ಸ್ಟಾರ್ಟಿಂಗ್ ಸ್ಟೇಜು. ಬಟ್ ನೀವು ಆಲೋಚನೆಗಳನ್ನ ಮೀರಬೇಕು ಅಂತಂದ್ರೆ ಒಂದು ಆಲೋಚನೆಗೂ ಇನ್ನೊಂದು ಆಲೋಚನೆಗೂ ಮಧ್ಯದಲ್ಲಿರುವ ಆ ಚಿಕ್ಕ ಅಂತರವನ್ನು ನೀವು ಗಮನಿಸ್ಬೇಕು. ಆಮೇಲೆ ಬರ್ತಾ ಬರ್ತಾ ಏನ್ ಮಾಡ್ಬೇಕು? ಆ ಗಮನಿಸೋದು ಧ್ಯಾನ. ಚಿಕ್ಕ ಶೂನ್ಯತನ ಗಮನಿಸೋದು ಧ್ಯಾನ. ಅರ್ಥ ಆಯ್ತಾ? ನ್ಯೂ ಡೆಫಿನೇಷನ್ ಆಫ್ ಮೆಡಿಟೇಷನ್. ಓಕೆ, ಆ ಶೂನ್ಯ ಸ್ಥಿತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಅಂದ್ರೆ ಏನು? ಆಲೋಚನೆ ಬರುತ್ತೆ, ಶೂನ್ಯತೆ ಇರುತ್ತೆ, ಅದನ್ನ ಗಮನಿಸ್ತಾ ಇರ್ತೀವಿ. ಅದನ್ನ ಅಲ್ಲೇ ಗಮನ ಇಟ್ಟಾಗ ಇನ್ನೊಂದು ಆಲೋಚನೆ ಬರಲ್ಲ. ಅರ್ಥ ಆಯ್ತಾ? ಆ ಶೂನ್ಯತೆಯನ್ನು ಹೆಚ್ಚಿಸ್ಕೋಬೇಕು. ಆ ತರ ಇದು ಪ್ರಾಕ್ಟೀಸ್ ತುಂಬಾ ಕಷ್ಟ. ಬಟ್ ಮಾಡಿದರೆ ಅಂತೂ ನಿಮ್ಗೆ ಒಂದು ಆಲೋಚನೆ ಕೂಡ ಬರೋದಿಲ್ಲ. ಯಾವ್ದು ಬೇಕೋ ಅದು ಮಾತ್ರ ಬರುತ್ತೆ. ಸರಿನಾ? ಆ ಮಧ್ಯ ಆ ಅಂತರವನ್ನು ಇಷ್ಟಂತರ ಸಿಕ್ತಾ, ಇಷ್ಟು ಇಷ್ಟು ಇಷ್ಟು, ಈ ತರ ಆ ಅಂತರವನ್ನು, ಆ ಶೂನ್ಯ ಸ್ಥಿತಿನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಾವು ಧ್ಯಾನ ಮಾಡ್ಬೇಕು. ಸುಮ್ಮನೆ ಕೂತ್ಕೊಂಡು ನಿದ್ದೆ ಮಾಡೋದು ಧ್ಯಾನ ಅಲ್ಲವೇ ಅಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಈ ಒಂದು ನಿಜವಾದ ಮೆಡಿಟೇಷನ್ ಅಂದ್ರೆ ಇದು. ಇದರ ಪ್ರಯೋಜನ ತುಂಬಾ ಅದ್ಭುತವಾಗಿರುತ್ತೆ. ಇದು ಅರಿವಿನ ಧ್ಯಾನ ಅಂತಂದ್ರೆ. ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಏನು? ಆಲೋಚನೆಗಳನ್ನು ಇನ್ನೊಂದೇನಂದ್ರೆ ನೆಕ್ಸ್ಟ್ ಸ್ಟೆಪ್, ಸುಮ್ಮನೆ ಸಿನಿಮಾದಲ್ಲಿ ಸ್ಕ್ರೀನು ಹೋಗ್ತಾ ಇರುತ್ತೆ, ಆದ್ರೆ ನಾವು ಮಾತ್ರ ಅದನ್ನ ಏನು ಸುಮ್ಮನೆ ನೋಡ್ತಾ ಇರ್ತೀವಿ ಒಂದೊಂದ್ಸಲಿ. ಆ ತರ ನಮ್ಮ ಆಲೋಚನೆಗಳು ತರಂಗಗಳಂತೆ ಬರ್ತಾ ಇರುತ್ತೆ. ನೀವು ಜಸ್ಟ್ ಅದನ್ನ ನೋಡ್ತಾ ಇರಿ, ಗಮನಿಸಿ ಅಷ್ಟೇ. ಓ, ಈ ಆಲೋಚನೆ ಬಂದಿದೆಯಾ, ಇದು ಬಂತಾ, ಈ ಆಲೋಚನೆ ಬಂತಾ ಅಂತ ಗಮನಿಸಿ ಅಷ್ಟೇ. ಹಿಡ್ಕೋಬೇಡಿ. ಹೌದು ನಂಗೆ ಆಗಿತ್ತಾ 60 ಇದೇ ತರಾನೇ ಅಂತ ಅಂದ್ರ ನೀವು ಅದು ನಿಮ್ಮದಾಗ್ಬಿಡುತ್ತೆ. ಮತ್ತೆ ಅದೇ ಕರ್ಮ ಮತ್ತೆ ನಿಮ್ಗೆ. ಸೊ ತರಂಗಗಳು ಅನ್ನೋದನ್ನ ನಾವು ಗಮನಿಸ್ತಾ ಇದ್ರೆ ಏನಾಗುತ್ತೆ? ಅದಷ್ಟಗದೇ ಪಾಸನ್ ಆಗುತ್ತೆ. ಒಂದು ವೆಹಿಕಲ್ ಬರುತ್ತೆ, ನಮ್ ಕಣ್ಮುಂದೆ ರೋಡಲ್ಲಿ ಹಿಂಗ್ ನೋಡ್ತಾ ಕೂತಿರ್ತೀವಿ. ಯಾವಾಗಾದ್ರೂ ಆಚೆ ರೋಡ್ ನೋಡ್ತಾ ಕೂತಿರ್ತೀವಿ, ಅವಾಗ ವೆಹಿಕಲ್ಸ್ ಹೋಗ್ತಾ ಇರುತ್ತಲ್ವಾ, ನಾವು ನೋಡ್ತಾ ಇರ್ತೀವಿ. ನಾವೇನಾದ್ರೂ ಅದನ್ನ ಇವನು ನಮ್ಮನೆ ಇವನು ಯಾತಕ್ಕೆ ಬಂದ, ಏನು ಯೋಚನೆ ಮಾಡಲ್ಲ. ಸುಮ್ಮನೆ ರೋಡಲ್ಲಿ ವೆಹಿಕಲ್ಸ್ ಪಾಸ್ ಆನ್ ಆದಂಗೆ ನಮ್ಮ ಒಂದು ಆಲೋಚನೆಗಳನ್ನು ಪಾಸ್ ಆನ್ ಆಗೋಕ್ಕೆ ಬಿಡ್ಬೇಕು. ಯಾವಾಗ? ಹೇಗೆ ಅಂದ್ರೆ ಸಾಕ್ಷಿ ತತ್ವದಿಂದ, ಅರಿವಿನಿಂದ ಸುಮ್ಮನೆ ನೋಡ್ತಾ ಇರೋದಿಂಗಷ್ಟೇ. ಓ, ಬಂದಿದ್ಯಾ? ಓಕೆ ಓಕೆ, ಈ ಆಲೋಚನೆ ಬಂತಾ? ಓ ಸರಿ, ಅಷ್ಟೇ ನಿಮ್ ಕೆಲಸ. ಆ ತರ ಅರಿವಿನಿಂದ ಗಮನಿಸ್ಬೇಕು.
ಅದನ್ನ ಯಾಕೆ ಏನು ಅಂತ ವಿಶ್ಲೇಷಣೆ ಮಾಡಕ್ ಹೋದ್ರ ಅದು ನೀವು ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಂಗೆ ಟ್ರ್ಯಾಪ್ ಆಗ್ಬಿಡ್ತೀರಾ. ಸೊ ಟ್ರ್ಯಾಪ್ ಆಗಿದ ತಕ್ಷಣ ಏನಾಗುತ್ತೆ, ಆ ಆಲೋಚನೆ ನಿಮ್ಮ ಜೀವನದ ಭೌತಿಕ ಸಂಘಟನೆ ಆಗ್ಬಿಡುತ್ತೆ. ನೋಡಿ ಎಷ್ಟು ಡೇಂಜರ್, ಎಷ್ಟು ಡೇಂಜರು ನಾವೇ ತಂದುಕೊಂತಾ ಇದ್ದೀವಿ ಅಂತ. ಸೊ ಅದನ್ನು ಹಿಡಿದು ಇದು ಯಾಕೆ ಬಂತು ಅಂತ ವಿಶ್ಲೇಷಣೆ ಮಾಡ್ತೀರಾ ಅಂದ್ರೆ ಸಾಕು, ಅದು ನಿಮ್ಮ ಭೌತಿಕ ಸಂಘಟನೆ. ಆಮೇಲೆ ಇನ್ನೊಂದು ಹೇಳಿದ್ದೆ, ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಪ್ರತಿಯೊಂದು ಆಲೋಚನೆಗೂ ವಿದ್ಯುತ್ ಅಯಸ್ಕಾಂತ ಶಕ್ತಿ ಇರುತ್ತೆ ಅಂತ ಹೇಳಿದೆ. ಸೊ ನಾವು ಮಾಡೋ ಪ್ರತಿಯೊಂದು ಆಲೋಚನೆ ಮೇಲೇನೂ ಅಷ್ಟೊಂದು ಅರಿವಿರಬೇಕು. ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ, ಯಾವ ಆಲೋಚನೆ, ಅದು ಸಂಕಲ್ಪಿತವಾಗಿ ಬದಲು ನಾವು ಆಲೋಚನೆ ಮಾಡಿದ್ರು ಅದ್ರ ಮೇಲೆ ಅರಿವಿರಬೇಕು. ಸೊ ಇನ್ನೊಂದು ಟೆಕ್ನಿಕ್ ಏನಂದ್ರೆ, ನಿಮ್ದು ಏನೇ ಪರಿಸ್ಥಿತಿ ಇರಲಿ ಜೀವನದಲ್ಲಿ, ಅದರ ಹಿಂದಿನ ಅಂದ್ರೆ ಆ ಪರಿಸ್ಥಿತಿ ಹಿಂದೆ ನಿಮ್ದು ಯಾವುದಾದ್ರೂ ಒಂದು ಆಲೋಚನೆ ಆ ಪರಿಸ್ಥಿತಿಗೆ ಕನೆಕ್ಟ್ ಆಗಿ ಅದು ನಿಮ್ಮ ಜೀವನದಲ್ಲಿ ನೆರವೇರಿದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು. ಮೆಡಿಟೇಷನ್ ಅಲ್ಲಿ ಕೂತ್ಕೊಳ್ಳಿ, ಕೂತ್ಕೊಂಡು ಈ ಪರಿಸ್ಥಿತಿಯ ಹಿಂದಿನ ಆಲೋಚನೆಯನ್ನು ನನಗೆ ತೋರಿಸು ಅಂತ ಕೇಳ್ಕೊಳ್ಳಿ. ಬರುತ್ತೆ. ಅವತ್ತು ನಾನು ಯಾವತ್ತೂ ನಮ್ಮ ಆತ್ಮದೊಂದಿಗೆ ಸಮನ್ವಯ, ಪೂರ್ಣಾತ್ಮದೊಂದಿಗೆ ಅನುಸಂಧಾನದಲ್ಲಿ ಈ ತರ ಎಷ್ಟೋ ಟೆಕ್ನಿಕ್ಸ್ ಇದಾವೆ. ಪ್ರತಿಯೊಂದು ಈ ಆಲೋಚನೆಯನ್ನು ಹೆಂಗೆ ಬದಲಾಯಿಸ್ಕೊಳ್ಳೋದು, ರೂಪಾಂತರ ಮಾಡ್ಕೊಳ್ಳೋದು ಎಲ್ಲ ಇದೆ ಮಾಸ್ಟರ್ಸ್. ಸೊ ನಾನು ಯಾಕಿಂತ ಪರಿಸ್ಥಿತಿಯಲ್ಲಿ ಇದ್ದೀನಿ ಅನ್ಕೊಂಡಾಗ ಆ ಪರಿಸ್ಥಿತಿ ಹಿಂದಕ್ಕೆ 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 ನೆನೆಸ್ಕೊಂಡು ಹೋದಾಗ ಒಂದು ಆಲೋಚನೆ ಹೊರಬರುತ್ತೆ ಸ್ಟ್ರಾಂಗ್ ಆಗಿ. ಆ ಆಲೋಚನೆ ಮೂಲವೇ ಈಗಿನ ಪರಿಸ್ಥಿತಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸರಿ, ಅರ್ಥ ಆಯ್ತು. ಅವಾಗ ಏನ್ ಮಾಡ್ಬೇಕು? ಆಲೋಚನೆ ನಾಶ ಮಾಡಕ್ಕಾಗತ್ತಾ? ಇಲ್ಲ. ಒಂದ್ಸಲಿ ಬಿಲ್ಲಿಂದ ಬಿಡುಗಡೆ ಆಗಿದೆಯಲ್ಲ ಬಾಣ, ಅದು ಟಾರ್ಗೆಟ್ ರೀಚ್ ಆಗ್ಲೇಬೇಕು. ಆದ್ರೆ ನಿಮಗ್ ಗೊತ್ತು, ನಮ್ಮ ಪುರಾಣಗಳಲ್ಲಿ ಹೇಳಿದ್ದಾರೆ, ಒಂದು ಶಕ್ತಿಯಿಂದ ಅದನ್ನ ಪಕ್ಕಕ್ಕೆ ಸ್ವಲ್ಪ ಕಳಿಸ್ಬೋದು ಅಂತ. ಗೊತ್ತಾ? ನಮ್ಗೆ ಅದೆಲ್ಲ ತೋರಿಸಿದ್ದಾರೆ ಪುರಾಣಗಳಲ್ಲಿ. ಅದೇ ರೀತಿ ನಾವು ಆಲೋಚನೆಯನ್ನು ರೂಪಾಂತರ ಮಾಡಬಹುದು. ರೂಪಾಂತರ ಮಾಡೋದು ಹೇಗೆ? ಇವಾಗ ಒಂದು ಪರಿಸ್ಥಿತಿ ಮೋಸ ಅಂತ ಪರಿಸ್ಥಿತಿ ಬಂದಿದೆ ಅನ್ಕೊಳ್ಳೋಣ ಜೀವನದಲ್ಲಿ. ಸೊ ಇವಾಗ ನೀವು ಆಲೋಚನೆ ಹಿಂದೆ ಯಾವತ್ತೋ ನೀವು ಆ ಮೋಸದ ಬಗ್ಗೆನೇ ಯೋಚನೆ ಮಾಡಿರ್ತೀರಾ, ಅದು ಹಿಂಗೆ ಬಂದಿದೆ. ಈಗ ಏನ್ ಮಾಡ್ಬೇಕು ನೀವು? ಆ ಮೋಸ ಅನ್ನೋ ಪರಿಸ್ಥಿತಿಯನ್ನು ನಾನು ಚೆನ್ನಾಗಿ ಕಲ್ತಿದ್ದೀನಿ. ಸೊ ಅದರಿಂದ ನನಗೆ ಮೋಸದ ಬಗ್ಗೆ ಅಂದ್ರೆ ಅಂತ ಒಂದು ಸಂಘಟನೆಯಿಂದ ಏನೇನ ಅನಾಹುತಗಳಾಗುತ್ತೆ ತಿಳ್ಕೊಂಡ್ಬಿಟ್ಟಿದ್ದೀನಿ. ಸಾಕು, ನನಗೆ ಈ ಮೋಸ ಅನ್ನುವ ಒಂದು ಎನರ್ಜಿನ ನಾನು ಎಲ್ಲರ ಸಹಕಾರ ಅನ್ನೋದ್ರಿಂದ ನಾನು ರೀಪ್ಲೇಸ್ ಮಾಡ್ತೀನಿ ಅಂತ ಹೇಳ್ಕೋಬೇಕು. ಆಮೇಲೆ ಅದಾದ್ಮೇಲೆ ನೀವು ಮೋಸ ಅನ್ನೋ ಆಲೋಚನೆ ಬಂದಾಗೆಲ್ಲ ನಾನೇನ್ ರೀಪ್ಲೇಸ್ ಮಾಡಿದ್ದೀನಿ? ಎಲ್ಲರ ಸಹಕಾರ ಅಂತ ಹೇಳ್ಕೊಡಿದ್ರೆ, ಇಲ್ಲ ಇನ್ನು ಮೇಲೆ ಮೋಸ ಆಗಲ್ಲ, ನನಗೆಲ್ಲರೂ ಸಪೋರ್ಟ್ ಮಾಡ್ತಾರೆ, ನಂಗೆಲ್ಲರೂ ಸಹಾಯ ಮಾಡ್ತಾರೆ, ಆ ಥರ ನೀವು ರೂಪಾಂತರ ಮಾಡ್ಬೇಕು. ಆಯ್ತಾ? ಆಲೋಚನೆ ಆವಾಗ ನಿಮ್ ಕಷ್ಟ ಪರಿಸ್ಥಿತಿನಲ್ಲಿ ಯಾರು ಮೋಸ ಮಾಡೋರು ಬರೋದೇ ಇಲ್ಲ, ಸಹಾಯ ಮಾಡೋರು ಬರ್ತಾರೆ. ಈ ತರ ನಾವು ರೂಪಾಂತರ ಮಾಡ್ಬೋದು. ಸೊ ಯಾವ ಆಲೋಚನೆಯಿಂದ ನಿಮ್ಮ ಆತ್ಮಶಕ್ತಿ ವ್ಯರ್ಥ ಆಗ್ತಾ ಇದೆಯೋ ನೋಡ್ಕೊಳ್ಳಿ. ಅಂದ್ರೆ ಏನು? ವ್ಯರ್ಥವಾದ ಆಲೋಚನೆಗಳಿಂದ ನಮ್ಮ ಆತ್ಮಶಕ್ತಿ ವ್ಯರ್ಥ ಆಗ್ತಾ ಇದೆ. ಅಂದ್ರೆ ಯಾವ ಆಲೋಚನೆಗೆ ಒತ್ತು ಕೊಡ್ಬೇಕು, ಶಕ್ತಿ ಕೊಡ್ಬೇಕು ಅನ್ನೋದು ಕೂಡ ಅರಿವಿರ್ಬೇಕು ನಮ್ಗೆ. ಇನ್ನೊಂದು ಏನು ಅಂತಂದ್ರೆ, ಕೆಲವರು ಇದೊಂದು ನನ್ನ ಹಣಬರಹ ಬರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ಕೊಂತಾರೆ. ಅಂದ್ರೆ ಅದು ಕೂಡ ತಪ್ಪು ಮಾಸ್ಟರ್ಸ್. ಏನಂದ್ರೆ ಕರ್ಮ ಲೆಕ್ಕಾಚಾರ ಬರೀ 20%, 20% ಮಾತ್ರ ಕರ್ಮ ಲೆಕ್ಕಾಚಾರ ನಾವು ತಂದ್ಕೊಂಡಿದ್ದೀವಿ. ಓಕೆ, ತಿಳ್ಕೊಳ್ಳಿ, ಇದು ನಿಜ. ಇನ್ನು 80% ಇರುತ್ತಲ್ಲ ನಮ್ಮ ಜೀವನದಲ್ಲಿ ಸಂಘಟನೆ, ಅದು ಕರ್ಮ ಅಲ್ಲ, ಅದು ನಿಮ್ಮ ಆಲೋಚನೆಗಳಿಂದ ನೀವೇ ಸೃಷ್ಟಿ ಮಾಡಿಕೊಂಡಿದ್ದೀರಾ. ನೋಡಿ, 20% ಮಾತ್ರ ಕರ್ಮ, 80% ನಿಮ್ಮ ಆಲೋಚನೆಗಳ ಮೂಲಕ ನೀವು ತಂದುಕೊಂಡಿರೋದು. ಸೊ ಆ ರೀತಿ ನೀವು ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ಇಲ್ಲ ಅಂತ ಹಠ ಮಾಡಬೇಡಿ.
ತರ್ಕವನ್ನು ಬಿಟ್ಬಿಟ್ಟು ಪುನಃ ವಿಚಾರ ಮಾಡಿ, ಪುನಃ ವಿಚಾರ ಮಾಡಿಕೊಳ್ಳಿ. ಹೌದಾ ಅಂತ ಆಲೋಚನೆ ಮಾಡಿದಾಗ ಎಲ್ಲವೂ ನಿಮ್ಮ ಆಲೋಚನೆಯಿಂದಲೇ ಸೃಷ್ಟಿಯಾಗಿರೋದು ಅನ್ನೋದು ನಿಮಗೆ ಆ ಸತ್ಯ ಅನ್ನೋದು ಅರ್ಥ ಆಗುತ್ತೆ. ಸೊ ಬರೆದಿಟ್ಕೊಳ್ಳಿ, ಕರ್ಮಫಲ 20%, ಮಿಕ್ಕ 80% ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆಲೋಚನೆಗಳ ಮೂಲಕವೇ ಅದು ನಡೀತಾ ಇದೆ ಅನ್ನೋದು ಬರೆದಿಟ್ಕೊಳ್ಳಿ. ಸೊ ಇನ್ನು ಸಾಧನೆಯಿಂದ ಆಲೋಚನೆಗಳ ಮೇಲೆ ಅರಿವನ್ನು ಸಾಧಿಸ್ಬೇಕು. ಸಾಧನೆ ಅಂದ್ರೆ ಏನು? ಹೇಳ್ಕೊಟ್ಟಿದ್ದೀನಲ್ಲ, ಒಂದು ಆಲೋಚನೆಗೂ ಇನ್ನೊಂದು ಆಲೋಚನೆಗೂ ಮಧ್ಯದಲ್ಲಿ ಇರುವ ಆ ಅಂತರವನ್ನು ಗಮನಿಸಿ ಆ ಅಂತರವನ್ನು ಜಾಸ್ತಿ ಮಾಡೋದಂದ್ರೆ ಅಲ್ಲೇ ಕಾನ್ಸಂಟ್ರೇಟ್, ಆ ಗ್ಯಾಪ್, ಆ ಒಂದು ಅಂತರವನ್ನೇ ನೋಡ್ತಾ ಇರ್ಬೇಕು. ಇನ್ನೊಂದು ಆಲೋಚನೆ ಬರಲ್ಲ, ಜಾಗ ಇಲ್ಲ ಅದಕ್ಕೆ. ಆ ತರ ಸಾಧನೆ ಮಾಡ್ಬೇಕು. ಸೊ ಸಾಕ್ಷಿ ತತ್ವದಿಂದ ಗಮನಿಸ್ತಾ ಆಲೋಚನೆಗಳನ್ನು ಕಡಿಮೆ ಮಾಡ್ಕೊಳ್ಳಿ. 2ನೇ ಸ್ಟೆಪ್ಪು, ಅಂತರವನ್ನು ಗಮನಿಸಿ ಅದರ ಮೇಲೆ ಅಲ್ಲೇ ನೀವು ಫೋಕಸ್ ಅಲ್ಲಿ ಇದ್ರೆ ಇನ್ನೊಂದು ಆಲೋಚನೆ ಬರಲ್ಲ. ಗ್ಯಾಪ್ 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 ದೊಡ್ಡದು ಮಾಡ್ಕೊಂಡು ಹೋಗಿ. ಆಮೇಲೆ ಆಲೋಚನೆ ಬರ್ತಾ ಇದ್ರೆ ಅದನ್ನ ಸುಮ್ಮನೆ ರೋಡಲ್ಲಿ ಪಾಸ್ ಆನ್ ಆಗ್ತಾ ಇರೋ ವೆಹಿಕಲ್ ತರ ನೋಡಿ, ಅಥವಾ ಟಿವಿನಲ್ಲಿ ಮುಂದಕ್ಕೆ ಹೋಗ್ತಾ ಇರೋ ಸ್ಕ್ರೀನ್ ತರ ನೋಡಿ, ಅಷ್ಟೇ. ಆಯ್ತಾ? ಇನ್ನು 3ನೇದೇನು? ನೆಗೆಟಿವ್ ಆಲೋಚನೆಗಳನ್ನು ತಟಸ್ಥ ಮಾಡ್ಕೊಳ್ಳಿ, ತಟಸ್ಥದಿಂದ ಸಕಾರಾತ್ಮಕ ಮಾಡ್ಕೊಳ್ಳಿ, ಸಕಾರಾತ್ಮಕದಿಂದ ಪವಾಡದಂತಹ ಆಲೋಚನೆಗಳನ್ನು ನಿಮ್ಮ ರೂಪಾಂತರ ಮಾಡಿಕೊಳ್ಳಿ. ಸೊ ನಿಮ್ಮ ಆಲೋಚನೆಗಳ ಅನುಗುಣವಾಗಿ ನಿಮ್ಗೆ ಸ್ನೇಹಿತರಾಗ್ಲಿ ಶತ್ರುಗಳಾಗ್ಲಿ ತಯಾರಾಗ್ತಾರೆ ಅನ್ನೋದು ನೆನಪಿಡಿ. ಓಕೆ? ಇನ್ನು ಯಾವ ಆಲೋಚನೆ ಯೂಸ್ಫುಲ್, ಯಾವ ಆಲೋಚನೆ ವ್ಯರ್ಥ ಅನ್ನೋದು ಅರಿವಿನಿಂದ ಆರಿಸಿಕೊಂಡು ಇಟ್ ಡಸಂಟ್ ಬಿಲಾಂಗ್ಸ್ ಟು ಮೀ, ಇಟ್ ಈಸ್ ನಾಟ್ ಅಬೌಟ್ ಮೀ ಅಂತ ಅದನ್ನ ಇಮಿಡಿಯೇಟ್ ಬಿಡುಗಡೆ ಮಾಡಿ, ಅಥವಾ ಆ ಆಲೋಚನೆಯನ್ನು ರೂಪಾಂತರ ಮಾಡಿ. ಸೊ ಇದೆಲ್ಲವೂ ನಾವೇ ನಮ್ಮ ಆಲೋಚನೆಗಳಿಂದ ಸೃಷ್ಟಿ ಮಾಡಿಕೊಂಡಿರುವ ಜೀವನ. 80% ಮ್ಯಾಕ್ಸಿಮಮ್ ಅಂದ್ರೆ. ಸೊ ನೀವು ಅದನ್ನ ಸರಿಯಾಗಿ ನಿಭಾಯಿಸಿದ್ರೆ ಆವಾಗ ಜೀವನ ಉದ್ಧಾರ ಆಗುತ್ತೆ ಅಂತ. ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನೀವೇ ನಿಮ್ಮ ಸ್ವಂತ ವಾಸ್ತವವನ್ನು ಸೃಷ್ಟಿಸಿಕೊಂಡಿದ್ದೀರಾ ಅಂತ ಹೇಳ್ತಾ ಈ ಟಾಪಿಕ್ ನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಇದಾದ್ಮೇಲೆ ಈಗ ನಾನು ಒಂದು ಕೋರ್ಸ್ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿಸ್ಬೇಕು. ಸೊ ಇಲ್ಲಿ ಒಂದು 6 months ಮಹಾತಾರ್ ಬಾಬಾಜಿ ಅವರು ಹೇಳಿಕೊಟ್ಟಿರುವ ಆತ್ಮದೊಂದಿಗೆ ಸಮನ್ವಯ, ಪೂರ್ಣಾತ್ಮದೊಂದಿಗೆ ಅನುಸಂಧಾನ ಅನ್ನೋ ಕೋರ್ಸ್ ಒಂದು ಬ್ಯಾಚ್ ಮುಗಿದೋಗಿದೆ. ಇವಾಗ 2nd ಬ್ಯಾಚ್ 28ನೇ ತಾರೀಕು ಗುರುವಾರ ಶುರು ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಅದು ಎಂತ ಅದ್ಭುತವಾದದ್ದು ಅಂತಂದ್ರೆ, ಮಹಾತಾರ್ ಬಾಬಾಜಿ ಈ ತರ ಸ್ಟೆಪ್ಸ್ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ನಾವು ಇದು ಹೆಸರಲ್ಲೇ ಇದೆ ನೋಡಿ, ಆತ್ಮದೊಂದಿಗೆ ಸಮನ್ವಯ ಅಂದ್ರೇನು? ಬಾಡಿ, ಮೈಂಡ್, ಸೋಲ್, ಇಂಟೆಲೆಕ್ಟ್ ಎಲ್ಲವೂ ಆತ್ಮದ ಜೊತೆ ಸಮನ್ವಯ ಹೊಂದಬೇಕು. ಆವಾಗ ಏನು? ಆತ್ಮಶಕ್ತಿ ಹೆಚ್ಚಾಗುತ್ತೆ. ಆತ್ಮಶಕ್ತಿಯಿಂದ ನಾವು ನಮ್ಮ ಹೈಯರ್ ಸೆಲ್ಫ್, ಪೂರ್ಣಾತ್ಮ ಅಂತೀವಲ್ಲ, ಆ ಪೂರ್ಣಾತ್ಮನ್ನ ನಾವು ಕನೆಕ್ಟ್ ಆಗ್ಬೇಕು. ಆ ಕನೆಕ್ಟ್ ಆಗಿದ್ದಾಗ ಯಾವ ರೀತಿ? ನಾವು ಸುಮ್ಮನೆ ಈ ದೇಹದ ಇದು ಇದ್ದಾಗ ನಾವು ಯಾವ ಪೂರ್ಣಾತ್ಮಕ್ಕೂ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ಫ್ರೀಕ್ವೆನ್ಸಿನ, ಹ್ಯೂಮನ್ನೆಸ್ ಇಂದ ಆ ಒಂದು ಹೆಚ್ಚಿನ ಆವರ್ತನ ಅಂತಂದ್ರೆ ಏನು? ಆ ಒಂದು ಪೂರ್ಣಾತ್ಮನ ಆವರ್ತನಕ್ಕೆ ನಾವು ಫ್ರೀಕ್ವೆನ್ಸಿನ ಹೆಚ್ಚಿಸ್ಕೋಬೇಕು. ಆ ಹೆಚ್ಚಿಸಕ್ಕೆ ಕೆಲವು ಅಭ್ಯಾಸಗಳಿದೆ, ಅದರಲ್ಲಿ ಅವೆಲ್ಲ ಮಾಡ್ಬೇಕು. ಅದಾದ್ಮೇಲೆ ಇವಾಗ ನಾವು ಎಲ್ಲಾ ಕಡೆನೂ ಹೋಗಿ ಅದು ಇದು ಮಾತಾಡಿ ನಾವು ಎನರ್ಜಿನ ತುಂಬಾನೇ ವೇಸ್ಟ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಕೆಲವೊಂದು ನೆಗೆಟಿವ್ನ ನಾವು ಅಟ್ರಾಕ್ಟ್ ಮಾಡ್ಕೊಂಡು ಅವೆಲ್ಲ ಎಲ್ಲಿರುತ್ತೆ? ನಮ್ಮ ಆರಾದಲ್ಲಿ ಇರುತ್ತೆ. ಆ ಆರಾದಲ್ಲಿ ಇರೋ ಆ ನೆಗೆಟಿವಿಟಿನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಆ ಆರಾನ ಪ್ರೊಟೆಕ್ಟಿಂಗ್ ಶೀಲ್ಡ್ ಹಾಕೊಂಡು ನಾವು ಜೀವನ ನಡೆಸೋದು ಹೇಗೆ ಅಂತ ಇನ್ನೂ ಆಗತ್ತೆ. ಆಮೇಲೆ ಅಂಶಾತ್ಮ ಅಂದ್ರೇನು, ಪೂರ್ಣಾತ್ಮ ಅಂದ್ರೇನು, ಆ ಅಂಶಾತ್ಮ ಪೂರ್ಣಾತ್ಮ ಆಗೋದು ಹೇಗೆ ಅಂತ ಇನ್ನೊಂದು ಚಾಪ್ಟರ್ ಇರುತ್ತೆ. ಅದಾದ್ಮೇಲೆ ನಮ್ಮ ಬುದ್ಧಿಶಕ್ತಿಯನ್ನು ತಿಳ್ಕೊಂಡು
ಅದು ದೇವರ ಬುದ್ಧಿಶಕ್ತಿಗೆ ಅನುಸಂಧಾನ ಮಾಡೋದು. ನಮ್ಮ ಆಲೋಚನೆಗಳನ್ನು ತಿಳ್ಕೊಂಡು ಈ ರೀತಿ ಅದನ್ನ ರೂಪಾಂತರ ಮಾಡೋದು ಹೇಗೆ, ಈ ರೀತಿ ಪ್ರತಿ ಸಂಕಲ್ಪ ಶಕ್ತಿ, ಆಮೇಲೆ ಗುರುಗಳನ್ನ ಕನೆಕ್ಟ್ ಆಗೋದು, ನಮ್ಮ ಒಂದು ಆತ್ಮ ಶಕ್ತಿಯಿಂದ ನಮ್ಗೆ ನಾವೇ ಗುರು. ಯಾರು ಭೌತಿಕವಾದ ಗುರುಗಳನ್ನು ಸುಮ್ಮನೆ ಹೇಳ್ತೀವಿ ಅಷ್ಟೇ ಹೊರ್ತು ನಿಜವಾದ ಗುರು ನಮ್ಮ ಒಳಗಡೆ ಇರೋ ನಮ್ಮ ಆತ್ಮನ ಮೀರಿದ ಪೂರ್ಣಾತ್ಮ. ಸೊ ಪೂರ್ಣಾತ್ಮನ್ನ ಹೇಗ್ ಕನೆಕ್ಟ್ ಆಗಿ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಸಮಾಧಾನ ಪಡ್ಕೋಬಹುದು ಅನ್ನೋದು ಕೂಡ ಈ ಕೋರ್ಸಲ್ಲಿ ನೀವು ಕಲಿತೀರಾ. ಇದು 6 ತಿಂಗಳು ಪ್ರತಿದಿನ ಇರುತ್ತೆ, ಸೋಮವಾರದಿಂದ ಶುಕ್ರವಾರದವರೆಗೂ. ಶನಿವಾರ ಭಾನುವಾರ ರಜಾ ಇರುತ್ತೆ. ಸೊ ಪ್ರತಿದಿನ ತಪ್ಪದೆ 6 ತಿಂಗಳು ಕೋರ್ಸ್ ಮಾಸ್ಟರ್ಸ್. ಇದು ಮಾತಾರ್ ಬಾಬಾಜಿ ಅವರು ಹೇಳ್ಕೊಟ್ಟಿರೋದು. ಇದು ಇಂಗ್ಲಿಷ್ ಅಲ್ಲಿ ಇತ್ತು, ರೋಸರ್ ಲ್ಯಾಂಪಿಯರ್ ಅಂತ ಅವ್ರದ್ದು. ನಾನು ಕನ್ನಡದಲ್ಲಿ ಬರೆದು ಪುಸ್ತಕ ಕೂಡ ಪ್ರಿಂಟ್ ಮಾಡಿಸಿದ್ದೀನಿ. ಈ ಕೋರ್ಸ್ ಸೇರ್ಕೊಂಡಿರೋರಿಗೆ ಆ ಪುಸ್ತಕ ಕೂಡ ಸಿಗುತ್ತೆ. ಸೊ ಎಲ್ಲರೂ ನೀವು ಆ ಕೋರ್ಸ್ಗೆ ಸೇರ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನೇತ್ರಾವತಿ ಮೇಡಮ್, ನಿಮಗೆ ಕಳಿಸ್ತೀನಿ, ನೀವು ಅದು ಗ್ರೂಪಲ್ಲಿ ಶೇರ್ ಮಾಡಿ. ಓಕೆ ಓಕೆ ಮೇಡಮ್, ಖಂಡಿತ ಮೇಡಮ್, ಖಂಡಿತ. ಜಾಯ್ನ್ ಆಗಿ. ನನ್ನ ಫೋನ್ ನಂಬರ್ 9986655588 ಮಾಸ್ಟರ್ಸ್. ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ಒಂದು ಅದ್ಭುತವಾದ ಆಲೋಚನೆಗಳು ಅನ್ನೋದು, ಮತ್ತೆ ನಮ್ಮ ಜೀವನವನ್ನು ಬದಲಾಯಿಸುವಂತಹ ಒಂದು ಆತ್ಮದ ಜೊತೆ ನಾವು ಅನುಸಂಧಾನ ಆಗಿ ನಮ್ಮ ಒಂದು ಪ್ರತಿಯೊಂದು ಸಮಸ್ಯೆಯನ್ನು ಪರಿಷ್ಕಾರ ಮಾಡಿಕೊಳ್ಳುವಂತ ಒಂದು ವಿದ್ಯೆಯನ್ನು ಹೇಳ್ಕೊಡ್ತೀನಿ. ಎಲ್ಲರೂ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ದಿನಗಳ ನಂತರ ಎಷ್ಟು ಚೆನ್ನಾಗಿ ಆಲೋಚನೆ ಶಕ್ತಿ ಯಾವ ರೀತಿಯಾಗಿ ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಇರ್ತಕ್ಕಂಥ ಅಂತರವನ್ನ ಹೆಚ್ಚಿಸೋದೇ ಧ್ಯಾನ ಅಂತ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಆಮೇಲೆ ಏನೇ ಆಲೋಚನೆಗಳು ಬಂದ್ರು ಸಹಿತ ಅದನ್ನ ನಾವು ಸಾಕ್ಷಿ ಭಾವದಿಂದ ಅದನ್ನ ನಾವು ನೋಡ್ತಾ ಹೋಗ್ಬೇಕು. ಅವುಗಳಿಗೆ ಯಾವುದೇ ಉತ್ತರಗಳನ್ನ ನಾವು ಕೊಡಬಾರ್ದು, ಅದನ್ನ ಹಿಡಿದು ಇಟ್ಕೊಳ್ಬಾರ್ದು. ಅದರ ಬಗ್ಗೆ ನಾವು ಇಲ್ಲ ಡ್ರಾಸ್ಟಿಕ್ ಆಗಿ ಚೇಂಜ್ ವಿಚಾರಗಳನ್ನ ಮತ್ತೆ ಅದ್ರ ಮತ್ತೊಂದು ಆಲೋಚನೆ, ಅದು ಬಂದಾದ್ಮೇಲೆ ಮತ್ತೊಂದು ಆಲೋಚನೆಗಳು ನಾವು ಇದನ್ನ ಮಾಡ್ತಾ ಹೋಗ್ಬೇಕು. ಅದು ಬರ್ತಾ ಇರ್ತದ, ಹೋಗ್ತಾ ಇರ್ತದ. ಆಮೇಲೆ ಆ ಶೂನ್ಯ ಶಕ್ತಿಯನ್ನ ನಾವು ಯಾವ ರೀತಿಯಾಗಿ ನಾವು ಅದನ್ನ ಹೆಚ್ಚು ಸಾಧನೆಯ ಮೂಲಕ ಮಾತ್ರ ಅದನ್ನ ಹೆಚ್ಚಿಸ್ಕೊಳಿಕ್ ಸಾಧ್ಯ. ಆಮೇಲೆ ನಕಾರಾತ್ಮಕ ಆಲೋಚನೆಗಳಿಂದ ತಟಸ್ಥ ಭಾವಕ್ಕೆ ಬಂದು, ತಟಸ್ಥದಿಂದ ಒಂದು ಸಕಾರಾತ್ಮಕ ಆಲೋಚನೆಗೆ ಬಂದು, ಆಮೇಲೆ ಪವಾಡ ಸದೃಶ ಆಲೋಚನೆಗಳನ್ನ ನಾವು ಯಾವ ರೀತಿಯಾಗಿ ನಾವು ಸೃಷ್ಟಿಸ್ಕೊಳ್ಬಹುದು. ಆಮೇಲೆ ಒಂದು ಉಪಯೋಗವಾಗಿರ್ತಕ್ಕಂಥ ಆಲೋಚನೆ ಮತ್ತು ವ್ಯರ್ಥ ಆಲೋಚನೆಗಳು ಗಳ ನಡುವಿನ ಇರ್ತಕ್ಕಂಥ ಅರಿವನ್ನ ನಾವು ಹೆಚ್ಚು ನಾವು ಮಾಡ್ತಾ ಹೋಗ್ಬೇಕು. ಆ ಆಲೋಚನೆಗಳನ್ನ ಯಾವ ರೀತಿಯಾಗಿ ನಾವು ರೂಪಾಂತರವನ್ನ ನಾವು ಮಾಡ್ಕೊಳ್ಬಹುದು. ಆಮೇಲೆ 20% ಮಾತ್ರ ನಮ್ ಕರ್ಮ, 80% ಆಲೋಚನೆಗಳಿಂದ ನಮ್ಮ ಜೀವನ ಶೈಲಿ ನಡೀತಾ ಇರ್ತದ. ಆದ್ರೆ ನಾವು ಇದೆಲ್ಲ ನನ್ನ ಕರ್ಮ ಅಂತ ನಾವು ಅನ್ಕೊಳ್ತಾ ಇರ್ತೀವಿ, ಅದೆಲ್ಲ ತಪ್ಪು ಅಂತ. ತುಂಬಾ ಅದ್ಭುತವಾಗಿ ಆಲೋಚನೆಗಳ ಬಗ್ಗೆ ಮೇಡಮ್, ನಿಜವಾಗ್ಲೂ ಇದು ಎಲ್ಲ ಧ್ಯಾನಿಗಳಿಗೂ ತುಂಬಾ ಉಪಯುಕ್ತ ಆಯ್ತು. ತಮ್ಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ನೀವು ಹೇಳಿದ ಕೋರ್ಸ್ಗಳನ್ನ ಸಹಿತ ನಾನು ಎಲ್ಲಾ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತೇನೆ ಮೇಡಮ್. ಮಾಸ್ಟರ್ಸ್, ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ತಾವು ದಯವಿಟ್ಟು ಟ್ರೈಸ್ ಮಾಡಿ ಕೇಳ್ಬಹುದು. ಮೇಡಮ್ ನಮಸ್ತೆ. ನಮಸ್ತೆ ಶೋಭಾ ಪಾಟೀಲ್. ನಮಸ್ತೆ. ಇದು ಪವಾಡ, ಈಗೆಲ್ಲ ಆಲೋಚನೆಗಳು ಓಕೆ. ನನ್ಗೆ ಇದು ಪವಾಡ ಅಂದ್ರೆ ನಮ್ಮ ಜೀವನದಲ್ಲಿ ಅದು ಯಾವ ರೀತಿ ಪವಾಡ, ಯಾವ ರೀತಿ ಮಾಡ್ಕೊಳ್ಳೋ ಆಲೋಚನೆ ನಂಗೆ ಗೊತ್ತಾಗಿಲ್ಲ. ಅಂದ್ರೆ ಇವಾಗ ನಾವು ಒಂದು ಊರ್ಗ್ ಹೋಗ್ಬೇಕು ಅನ್ಕೊಂತೀವಿ. ಯಾವ್ದಾದ್ರು ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಅವಾಗ ಏನಾಗುತ್ತೆ, ಫಸ್ಟ್ ಫ್ಲೈಟ್ ಟಿಕೆಟ್ ಸಿಗುತ್ತೋ ಇಲ್ವೋ, ಅದು ನಕಾರಾತ್ಮಕ. ಆಯ್ತಾ? ಆಮೇಲೆ ಅದನ್ನ ನಾನು ಹೋಗಿ ಆ ಊರಲ್ಲಿ ಇದ್ದೀನಿ ಅನ್ಕೊಳ್ಳೋದು ಪವಾಡ. ಯಾವ್ದೋ ರೀತಿಯಲ್ಲಿ ಹೋಗಿ ತರುತ್ತೆ, ದಟ್ ಇಸ್ ಪವಾಡ. ಡೆಸ್ಟಿನೇಷನ್ ಇದೆಯಲ್ಲ ಅದು ಪವಾಡ. ಅದು ಹಾಗೆ ಆಗುತ್ತೆ, ಹಿಂಗಾಗುತ್ತೆ, ನಾನು ಆಲ್ರೆಡಿ ಅಲ್ಲಿ ಇದ್ದೀನಿ ಅನ್ಕೊಳ್ಳೋದು ಪವಾಡದಂತ ಓಕೆ. ಪವಾಡಗಳನ್ನೇ ಸೃಷ್ಟಿಸ್ಕೊಳ್ಬಹುದು ಎಲ್ಲ ಧ್ಯಾನಿಗಳು ಸಹಿತ. ಆಲೋಚನೆಗಳನ್ನ ಬದಲಾವಣೆ ಮಾಡಿದ್ರೆ ಸಾಕು, ನಮ್ಮ ಜೀವನನೇ ಒಂದು ಪವಾಡ ರೀತಿಯಲ್ಲಿ ನಾವು ಬದುಕಬಹುದು.
ಮೇಡಮ್ ಮಾಸ್ಟರ್ಸ್ ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಜೈ ಚಂದ್ರಿಕಾ ಹೋ ಮೇಡಮ್ ಅವ್ರು ಹೇಳಿದ್ರು ಬಾಣ ಒಂದ್ಸಲ ನಮಸ್ತೆ. ಉಮೇಶ್ ಸರ್ ನಮಸ್ತೆ, ಮಾತಾಡಿ ಸರ್. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ನಾನು ಅಂಗಡಿನಲ್ಲಿ ಇದ್ದೆ, ಅಂಗಡಿನ ಬರೋಕೆ ಇಷ್ಟೊತ್ತಾಯ್ತು. ಅಷ್ಟನ್ನ Okay. ಕೇಳಿದ್ರೆ ಆಲೋಚನೆ ಶಕ್ತಿಗಳು ತುಂಬಾ ಚೆನ್ನಾಗಿದೆ ಮೇಡಮ್. ಅದು ಪ್ರತಿಯೊಬ್ಬರು ಕೇಳ್ಬೇಕು. ಆಲೋಚನೆ ಎಷ್ಟು ಬರುತ್ತೆ, ಎಷ್ಟು ಸಾವಿರ ಬರುತ್ತೆ, ಆ ತರ ಬರುತ್ತೆ. ನಾವ್ ಇನ್ನೊಂದು ಧ್ಯಾನ ಎಷ್ಟು ಹೆಚ್ಚು ಮಾಡ್ತೀವೋ ಆದಷ್ಟು ಕಡಿಮೆ ಆಗತ್ತೆ ಅಂತ ಅಲ್ವರಾ? ಆ ಧ್ಯಾನ ನಾವ್ ಎಷ್ಟು ಮೊದ್ಲೆಲ್ಲ ನನ್ಗೆ ಅದೇ ರೀತಿನೇ 1 ಅವರ್ ಮಾಡ್ತಾ ಇದ್ದೆ. ಯಾವಾಗ ನಾನು 6 ಅವರ್ 4-5 ಅವರ್ ಮಾಡಕ್ ಹೋದೆ ಆದಷ್ಟು ಕಡಿಮೆ 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 ಆಲೋಚನೆಗಳು ಬರೋದನ್ನ ಕರ್ಮನೆ ಅದನ್ನು ಮಾಡಿರ್ತಕ್ಕಂಥ ಹೊರಗಡೆ ಹೋಗುತ್ತೆ. ಅದನ್ನ ನಾವ್ ಇಟ್ಕೊಂಡೆ ಓಕೆ ಓಕೆ ಅನ್ಕೊಂಡು ಹೋಗ್ತಾ ಇರ್ಬೇಕು ಮೇಡಮ್. ನಾನು ನಿಜವಾಗಿ ಸಾಕ್ಷಿ ಅದ್ಭುತವಾಗಿತ್ತು. ತತ್ವ. ಹೌದು ಮೇಡಮ್, ನಾನು ವಾಕ್ಯತ್ವದ ಅದು ಇಟ್ಕೊಬೇಕು. ಆ ತರದ ಇತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಥ್ಯಾಂಕ್ ಯು. ಶೋಭಾ ಪಟೇಲ್ ಮೇಡಮ್ ನವರೇ, ತುಂಬಾ ದಿನ ಆಯ್ತು. ಥ್ಯಾಂಕ್ ಯು. ನೇತ್ರಾವತಿ ಮೇಡಮ್ ತುಂಬಾ ದಿವಸ ಆಯ್ತು ನಾನು ಜಾಯಿನ್ ಆಗೋದು, ಸ್ವಲ್ಪ ದಿವಸ ಬರ್ಲಿಲ್ಲ. ಆಮೇಲೆ ಇವ್ರು ಹೇಮಲತಾ ಮೇಡಮ್ ಇಂದ ನನಗೆ ಸ್ವಲ್ಪ ಕನೆಕ್ಷನ್ ಶುರು ಆಯ್ತು. ಇವಾಗ ಇದು ಮಾಡ್ತಾ ಇದ್ದೀನಿ. ಇವಾಗ ಜಾಯಿನ್ ಆಗಿದ್ದಾರೆ ಅವರು, ಶೋಭಾ ಪಾಟೀಲ್ ಅವರು. ಮೊದ್ಲಿಂದನೇ ಜಾಯಿನ್ ಆಗಿದ್ದೀನಿ ಮೇಡಮ್ ಅವ್ರಿಗೆ. ಬಟ್ ನಾನು ಸ್ವಲ್ಪ ಬಿಜಿ ಇದ್ದೆ, ಸೊ ಆಗ್ಲಿಲ್ಲ. ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದನ್ನ ನನ್ಗೆ ಕಳಿಸಿ, ಅದು ಯಾವ್ದು ನನ್ಗೆ ಮರ್ತ್ಬಿಟ್ಟಿದ್ದೀನಿ. ಯಾವ್ದು? ಇದು PMC ಇದು ಕೊಪ್ಪಳದ ಚಾನಲ್, ಅದ್ ಏನ್ ಟೈಟಲ್ಸ್ ಬರ್ತಿದೆ ನನಗೆ ಗೊತ್ತಾಗ್ತಲ್ಲ. ನೇತ್ರಾವತಿ ಮೇಡಮ್ ಕಳಿಸ್ತಾರಲ್ವಾ, ನಾನು ಜಾಯಿನ್ ಆಗ್ತಾ ಇದ್ದೆ. PMC ಬಾಗಲಕೋಟ್ ಮೇಡಮ್, ಅದು PMC ಬಾಗಲಕೋಟ್. ನಿಮ್ ನಂಬರ್ ಹೇಳಿ, ನಾನು ಆಡ್ ಮಾಡ್ತೀನಿ ಮೇಡಮ್ ನಿಮ್ ನಂಬರ್. ಓಕೆ. 8618. ಓಕೆ ಮೇಡಮ್. 8618 350 159 ಮೇಡಮ್. ಓಕೆ ಮೇಡಮ್, ಓಕೆ ಮೇಡಮ್. ನಿಮ್ಮನ್ನ ಖಂಡಿತ ನಮ್ ಗ್ರೂಪ್ಗೆ ಆಡ್ ಮಾಡ್ತೀನಿ. ಅಲ್ಲ, ಜೊತೆಗೆ ಹಿಂದೆ ಹೇಮಲತಾ ಇದೆ, ಮೇಡಮ್ ಅದು ಯಾಕೋ ಇದಾಗಿದೆ, ಮಿಸ್ ಆಗೋಗಿದೆ. ಇದೆ, ಚೆಕ್ ಮಾಡ್ತೀನಿ ಮೇಡಮ್, ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು ಧನಲಕ್ಷ್ಮಿ ಥ್ಯಾಂಕ್ ಯು ಮತ್ತು ಥ್ಯಾಂಕ್ ಯು ಮೇಡಮ್, ಹೇಮಲತಾ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ನಾನು ಅಷ್ಟೇ ಈ ಕ್ಷಣದಲ್ಲಿ ಚೆನ್ನಾಗಿದ್ದೀನಿ, ನಾನು ಒಂದು ಭಗವಂತ ಅಂತ ಹೇಳ್ಬಿಟ್ಟು, ನಾನೇ ಭಗವಂತ ಈ ಕ್ಷಣದಲ್ಲಿ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂತ ಇರ್ತೀನಿ ಮೇಡಮ್. ನಾನು ನಿಜವಾಗಿ ಈ ಕ್ಷಣದಲ್ಲಿ ಏನಾಗಿದೆ ಅದರಲ್ಲಿ ಅಲ್ವರಾ, ಅದು ಒಂದು ಹೇಗಿದೆ ಪರವಾಗಿಲ್ಲ ಅಲ್ವಾ? ಈ ಕ್ಷಣದಲ್ಲಿ ಜೀವಿಸ್ತಾ ಇದ್ದೀನಿ. ನಾನೇ ಭಗವಂತ, ಆತ್ಮನೇ ಭಗವಂತ ಅಲ್ವರಾ, ನಾನು ಒಂದು ಆತ್ಮ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂತೀನಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನು ಆ ತರ ಮಾಡ್ಕೊಂಡು ನಾವು ಸ್ವರ್ಗದಲ್ಲೇ ಸಂಪೂರ್ಣವಾಗಿ ಅರಳಿ ಬಂದಿದ್ದೀವಿ. ಎಲ್ಲ ಶಕ್ತಿ ಸಾಮರ್ಥ್ಯಗಳು, ಎಲ್ಲ ಜ್ಞಾನ ನಮ್ಮೊಳಗಡೆನೆ ಇದೆ. ಅದರಲ್ಲಿ ಆ ಶಕ್ತಿ ಸಾಮರ್ಥ್ಯಗಳಲ್ಲಿ ಫಸ್ಟ್ ಆಲೋಚನಾ ಶಕ್ತಿ, ಎರಡನೇದು ಮನಸ್ಸಿನ ಶಕ್ತಿ, ಮೂರನೇದು ನಮ್ಮ ಒಂದು ಸಂಕಲ್ಪ ಶಕ್ತಿ, ನಾಲ್ಕನೇದು ಬುದ್ಧಿ ಶಕ್ತಿ, ಐದನೇದು ಈ ತರ ಎಲ್ಲ ಹೇಳಿದ್ನಲ್ಲ 7 ಇದು. ಸೊ ಇವೆಲ್ಲವೂ ಪ್ರತಿಯೊಬ್ಬರಿಗೂ ಇದೆ, ಪ್ರತಿಯೊಬ್ಬರಿಗೂ ಇದೆ. ಯಾರಿಗಿಲ್ಲ ಹೇಳಿ ಇವೆಲ್ಲ? ಅವೇ ನಿಜವಾದ ಶಕ್ತಿ. ಅದು ನಾವು ಆಲೋಚನಾ ವಿಧಾನವನ್ನು ಕೆಟ್ಟದಾಗಿ ಯೂಸ್ ಮಾಡ್ಕೋಬಹುದು, ಒಳ್ಳೇದು ಯೂಸ್ ಮಾಡ್ಬೋದು. ನಮ್ಮ ಮನಸ್ಸನ್ನು ಕೆಟ್ಟ ದಾರಿನಲ್ಲಿ ಕರ್ಕೊಂಡು ಹೋಗೋದು, ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗೋದು, ಎರಡರಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಳೋದು ನಿಮ್ಮದು. ನೀವೇನ್ ಚಾಯ್ಸ್ ಮಾಡ್ಕೊಂತೀರೋ ಅದೇ ನಿಮ್ ಜೀವನ ಅಷ್ಟೇ. ಕೆಲವು ಅರಿವಿಲ್ಲದೆ ಮಾಡ್ಕೊಂಡಿರ್ತೀವಿ. ಸೊ ಕೆಲವು ಅರಿವಿಲ್ಲದೆ ಮಾಡ್ಕೊಂಡಿರ್ತೀವಿ. ಇವಾಗ ಅರಿವು ಬಂದ ಮೇಲೆ ರೂಪಾಂತರ ಮಾಡ್ಕೋಬೇಕು ಅಷ್ಟೇ. ಜೀವನ ಅಷ್ಟು ಸಿಂಪಲ್. ಎಷ್ಟು ಅದ್ಭುತವಾದ ಜ್ಞಾನ ಕೊಟ್ಟ ಏಂಜಲ್ಸ್ಗೆ, ಹಾಸ್ಟೆಲ್ ಮಾಸ್ಟರ್ಸ್ಗೆ ಎಷ್ಟು ಕೋಟಿ ಕೋಟಿ ಧನ್ಯವಾದಗಳು ಹೇಳ್ಕೊಂಡು ಸಾಲಲ್ಲ. ನಿಜ ಮೇಡಮ್, ನಿಜ. ಆ ಜ್ಞಾನವನ್ನ ನೀವು ನಮಗ್ ಹಂಚ್ತಾ ಇದ್ದೀರಲ್ಲ ಮೇಡಮ್, ನಿಮ್ಗೂ ಕೂಡ ಧನ್ಯವಾದಗಳು. ಧನಲಕ್ಷ್ಮಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದಾರ, ಮಾತಾಡಿ ಮೇಡಮ್. ಇವತ್ತು ಮಾಡಿ ತುಂಬಾ ಚೆನ್ನಾಗಿತ್ತು. ಮತ್ತೆ ಮಿರಾಕಲ್ ನಡೆಯೋದು ಹೇಗೆ ಅಂತ ಹೇಳಿದ್ವಿ ಶೋಭಾ ಮೇಡಮ್ಗೆ, ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು. ನಾವು ಆಲೋಚನೆ ರಹಿತವಾಗಿ ಹೋಗ್ಬೇಕು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಇವತ್ತು. ಅಲ್ಲ, ಆಲೋಚನಾ ರಹಿತ ಅಲ್ಲ, ಆಲೋಚನೆ ಬಂದೇ ಬರುತ್ತೆ. ಅದು ಮನಸ್ಸಿನ ಕೆಲಸ. ಅದು ಆ ಆಲೋಚನವನ್ನು ಅರಿವಿನಿಂದ ಉಪಯೋಗಿಸ್ಕೋಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ನಾನು ನಿಮ್ ಕ್ಲಾಸ್ ಜಾಯಿನ್ ಆಗಿದ್ದೀನಿ. ಹೌದು ಹೌದು, ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ, ಇನ್ನು ಇಂಥ ಸೆಷನ್ಸ್
ಎಷ್ಟೊಂದಿದೆ, 6 ತಿಂಗಳು ಕಲಿತೀರಾ? ಖಂಡಿತ ಮೇಡಮ್. ಎಸ್, 6 ತಿಂಗಳು ಅಷ್ಟು ತನಕ ಕಲ್ತ್ಬಿಟ್ಟು ನಾವು ಅಳವಡಿಸ್ಕೋಬೇಕು. ಅಳವಡಿಸ್ತೀವಲ್ಲ ನಾವೇ, ವಾರದೆಲ್ಲ ಹೇಳ್ಕೊಡ್ತಾ ಇರ್ತೀವಲ್ಲ, ವೆರಿ ಗುಡ್ ಮೇಡಮ್. ಪ್ರಾಕ್ಟೀಸ್ ಮಾಡಿಸ್ತೀವಿ. ಹಾ ಪ್ರಾಕ್ಟೀಸ್ ಮಾಡಿದಾಗ ಅದು ಅದಷ್ಟುಗದೆ ಅಳವಡುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಇವತ್ತು ಅದ್ಭುತವಾಗಿರ್ತಕ್ಕಂಥ ಸೆಷನ್ ಅನ್ನ ನಮ್ಮ PMC ಬಾಗಲಕೋಟೆಯಲ್ಲಿ ಕೊಟ್ಟಿದ್ದೀರಾ. ತಮಗೆ PMC ಬಾಗಲಕೋಟೆ ತಂಡದ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ, ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಾ ಇರ್ತಕ್ಕಂಥ ನನ್ನ ಎಲ್ಲ ಧ್ಯಾನ ಮಿತ್ರರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ PMC ಬಾಗಲಕೋಟೆಗೆ ಮತ್ತೆ ಬಂದು ಸೆಷನ್ ಅನ್ನ ತಗೊಳ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ ಮೇಡಮ್. ಚಂದ್ರಿಕಾ ಹ್ಯಾಂಡ್ ರೈಸ್ ಮಾಡಿದ್ರು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಆಲೋಚನಾ ಶಕ್ತಿ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಜೊತೆಗೆ ಆ ಗ್ಯಾಪ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಮೇಡಮ್. ಇದನ್ನ ನಾನು ನಾಳೆಯಿಂದ ಧ್ಯಾನ ಮಾಡ್ಬೇಕಾದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ ಮೇಡಮ್. ಯಾವಾಗ್ಲೂ ಬ್ರೆತ್ ಬಗ್ಗೆ ಮಾಡ್ತಾ ಇದ್ವಿ, ಇವಾಗ ಆಲೋಚನಾ ಶಕ್ತಿ ಬಗ್ಗೆ, ಆಲೋಚನಾದ ಅಂತರದ ಬಗ್ಗೆ ಹೇಳಿದೀರಾ ಮೇಡಮ್. ಅದನ್ನ ನಾಳೆಯಿಂದನೇ ಇಂಪ್ಲಿಮೆಂಟ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅದೇ ನಿಜವಾದ ಧ್ಯಾನ. ಆಲೋಚನೆಗಳ ಮಧ್ಯದಲ್ಲಿ ಇರುವ ಅಂತರವನ್ನು ಗಮನಿಸುವುದೇ ಧ್ಯಾನ. ನ್ಯೂ ಡೆಫಿನೇಷನ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಮೇಡಮ್, ಒಂದು ಇರು ಹೇಮಲತಾ ಮೇಡಮ್, ತೆಲುಗು ಇದ್ರು ಕೂಡ ಕನ್ನಡದಲ್ಲಿ ಅದ್ಭುತವಾದ ಇದು ಶಬ್ದಗಳು ಇಷ್ಟಿದೆ. ಆ ಶಬ್ದಗಳು ನೋಡಿ, ಇದು ಆಲೋಚನೆ ಅದನ್ನ ಗುರುತಿಸ್ಬೇಕು ಅಂತ ಹೇಳ್ತಾರಲ್ಲ, ಅಯ್ಯಪ್ಪ ಪಿಂಡಿಯವರು ಇಲ್ಲಿಂದ ಇದಷ್ಟನ್ನೇ ಗಮನಿಸ್ಬೇಕು ಅಂತ ಹೇಳಿದ್ರು. ಅದನ್ನೇ ಇವ್ರು ಇನ್ನೊಂದ್ ತರ ಹೇಳಿದ್ರು, ಆಲೋಚನೆ ಮಧ್ಯದಲ್ಲಿ ಒಂದು ಪಾಯಿಂಟ್. ನಿಜವಾಗ್ಲೂ ಒಂದೊಂದು ಪಾಯಿಂಟ್ಗಳು ಅವ್ರು ಹೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಮೇಡಮ್. ಅವ್ರು ಹೇಳೋ ಶೈಲಿ ಇದೆಯಲ್ಲ, ನಾನ್ ತುಂಬಾ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ನಿಜವಾಗಿ ಒಳ್ಳೆ ಮಾಸ್ಟರ್ ಸಿಕ್ಕಿದ್ದಾರೆ. ತುಂಬಾ ಧನ್ಯವಾದಗಳು. ನಾವು ಪ್ರಾರಂಭದಲ್ಲಿ ಧ್ಯಾನಕ್ ಬಂದಾಗ ತುಂಬಾ ನಾಲೆಜ್ ಅನ್ನ ಅವರಿಂದ ಪಡೆದಿದ್ದೀವಿ ಮೇಡಮ್. ಸೈಂಟಿಫಿಕ್ ಆಗಿ ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಮೇಡಮ್ ಅವರು, DNA, RNA ಅವುಗಳು ಸಹಿತ ಯಾವ ರೀತಿಯಾಗಿ ಬದಲಾವಣೆಗಳನ್ನ ಗೊಳಿಸಬಹುದು ಅಂತ ಹೇಳಿ ತುಂಬಾ ಅದ್ಭುತವಾಗಿ ಮೇಡಮ್ ಅವರು ನಿಜವಾಗ್ಲೂ ಧ್ಯಾನಕ್ಕೊಂದು ಇದನ್ನ ಕೇಳ್ತಾ ಆಲಿಸ್ತಾ ಇದ್ದಾಗ್ಲೇನೆ ನಾವು ಎಷ್ಟು ನಿಜವಾಗ್ಲೂ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ಮಾಸ್ಟರ್ಸ್. ಪತ್ರಿಕೆಯವರಿಗೆ ಮೊದ್ಲೇ ಹೇಳಬೇಕು. ನೀವೆಲ್ಲಾರು ನೋಡಿ ಎಷ್ಟು ತಾಳ್ಮೆಯಿಂದ ಅಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನೇತ್ರಾವತಿ. ಯಾರಿಲ್ದೆ ಹೋದ್ರೆ ನೀವು ಬಂದು ಕುತ್ಕೊಂಡು ಇದು ಮಾಡ್ತಾ ಇದ್ದೀರಾ, ನಂಗೆ ಖುಷಿ ಕೊಡ್ತಾ ಇದೆ. ಹೇಮಲತಾ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಒಂದು ಕನ್ನಡಿಗರಿಗೆ ಬಂದು ಪರಿವರ್ತನೆ ಮಾಡ್ತಾ, ನಿಜವಾಗ್ಲೂ ಗ್ರೇಟ್ ಮೇಡಮ್, ನಿಜವಾಗ್ಲೂ ಗ್ರೇಟ್. ಯಾರು ಇಲ್ಲ ಮೇಡಮ್ ಕನ್ನಡದಲ್ಲಿ, ತುಂಬಾ ಕಡಿಮೆ ಮಾಸ್ಟರ್ಗಳಿದ್ದಾರೆ, ತುಂಬಾ ಕಡಿಮೆ. ಬಟ್ ಇವರು ಎಲ್ಲರ ಮನಸ್ಸನ್ನ ಎಲ್ಲಿ ಹೋಗ್ತಾ ಇದ್ರು ಹಿಡಿದು ಎಳೆಯುವಂತ ಚುಂಬಕ ಶಕ್ತಿ ಇದೆ ಅವರಲ್ಲಿ, ಒಂದು ಮಾತಿನಲ್ಲಿ ಅಲ್ವಾ. ತುಂಬಾ ಧನ್ಯವಾದಗಳು ಮೇಡಮ್. ಎಲ್ರಿಗೂ ಉಪಯೋಗ ಆಗಲಿ. ಆಗುತ್ತೆ ಮೇಡಮ್. ನಿಜವಾಗ್ಲೂ ಅವರಿಂದ ಜ್ಞಾನವನ್ನ ಪಡೆದಿರ್ತಕ್ಕಂಥವ್ರು ನಿಜವಾಗ್ಲೂ ಅದನ್ನ ಇನ್ನೊಬ್ರಿಗೆ ಹಂಚುತ್ತವೆ. ನಮ್ಮ ಮೇಡಮ್ ಅವರಿಂದ ಬರೆದು ಇಟ್ಕೊಂಡಿದ್ದೆ ಸುಮಾರಷ್ಟು ಪುಸ್ತಕಗಳಾಗಿದಾವ. ಮೇಡಮ್ ಅವರು ಇದನ್ನ ಎಷ್ಟು ನೀಟಾಗಿ ಹೇಳ್ತಾರೆ ಅಂದ್ರೆ ಪ್ರತಿ ಒಂದು ವರ್ಡ್ ಟು ವರ್ಡ್ ಅನ್ನ ನಾನು ಬರೆದು ಇಟ್ಕೊಂಡಿದ್ದೀನಿ ಅವ್ರದನ್ನ. ನಾನು ಅಷ್ಟೇ ಮೇಡಮ್, ಅವರು ಹಳೆ ವಿಡಿಯೋಗಳನ್ನ ಎಲ್ಲ ನಿರ್ವಹಣೆ ಮಾಡಿ 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 ಬರೆದು ಇಟ್ಕೋತಾ ಇದ್ದೆ. ಒಂದೊಂದು ಪಾಯಿಂಟ್ ಕೂಡ ಅವ್ರದ್ದು ಅದನ್ನ ಮತ್ತೆ ರಿವೈಂಡ್ ಮಾಡಿ ನೋಡ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿ ನೆನಪುಳಿಯುತ್ತೆ ಅಂದ್ರೆ ಒಂದು ವರ್ಡ್ ನಾವ್ ಅದನ್ನ ಗಮನಿಸಿದ್ರೆ ಅವ್ರು ಹೇಳಿದ್ದೆಲ್ಲವೂ ನಮ್ಗೆ ನೆನಪಿಗೆ ಬರ್ತಾ ಹೋಗುತ್ತೆ. ಹೌದು. ನೋಡ್ರಿ 7 ರೀತಿಯ ಶಕ್ತಿಗಳ ಬಗ್ಗೆ ಹೇಳಿದ್ರು. ಆಲೋಚನಾ ಶಕ್ತಿ ಬಗ್ಗೆ ಅಷ್ಟೇ ಮಾತಾಡ್ತಾರೆ ಅಂತ ಅನ್ಕೊಂಡೆ, ಬಟ್ ಇದೇ ರೀತಿ ಮನಸ್ಸಿನ ಶಕ್ತಿ, ನಂಬಿಕೆ ಶಕ್ತಿ ಮತ್ತು ಊಹಾ ಶಕ್ತಿ, ಬುದ್ಧಿಶಕ್ತಿ, ಸಂಕಲ್ಪ ಶಕ್ತಿ, ಕೊನೆಗೆ ಬರೋದೇ ನಮ್ಮ ದೇಹ ಶಕ್ತಿ. ನೋಡ್ರಿ ದೇಹ ಏನಿಲ್ಲ ಇದೆಲ್ಲ ಸೇರ್ಸಿದ್ರೆ ಅದು ದೇಹದ ಮೇಲೆ ರಿಫ್ಲೆಕ್ಷನ್ ಆಗುತ್ತೆ ಅಷ್ಟೇ. ಇದು ಎಲ್ಲವೂ ನಮಗ್ ಗೊತ್ತಿರುತ್ತೆ ಮೇಡಮ್, ಆದ್ರೆ ನೆನಪಿಸ್ತಾರಲ್ಲ, ಒಂದು ಕ್ರೋಢೀಕರಿಸಿ ನಮಗೆ ಅದನ್ನ ಚಿಂತನೆ ಮಾಡೋದಕ್ಕೆ, ಆಲೋಚನೆ ಅಲ್ಲ ಚಿಂತನೆ ಮಾಡೋದಕ್ಕೆ ಹಚ್ಚತ್ತಲ್ಲ, ಆ ಒಂದು ಖುಷಿ ಕೊಡುತ್ತೆ ನಮ್ಗೆ ಅಲ್ವಾ.
ಸಣ್ಣ ಪುಟ್ಟದ ವರ್ಡ್ಗಳಿದ್ರು ಕೂಡ ಓ ಹೌದಲ್ವಾ ಇದನ್ನ ನಾವು ಮರ್ತಿದ್ವಲ್ಲ ಅಂತ ಚಿಂತನೆ ಮಾಡ್ತೀವಿ. ಅದು ಮೇನ್ ಅವಾಗ್ಲೇ ನಮ್ಗೆ ಒಂದು ಸಾಧನೆ ಮಾಡೋದಕ್ಕೆ ಒಂದು ದಾರಿ ಸಿಗುತ್ತೆ. ಒಂದು ಬಿಲ್ಲಿನಿಂದ ಬಿಟ್ಟ ಖುಷಿ ಬಾಣ ಆಗುತ್ತೆ. ಮತ್ತು ವಾಪಸ್ ತಗೊಳಿಕ್ ಸಾಧ್ಯ ಇಲ್ಲ. ಬಟ್ ಅದನ್ನ ಹೌದು. ನಮಗೆ ಪುರಾಣಗಳಲ್ಲಿ ಹೇಳಿದ್ದಾರೆ, ಸ್ವಲ್ಪ ಅದನ್ನ ರೂಪಾಂತರಿಸ್ಕೊಳ್ಬಹುದು ಅಂತ ಹೇಳಿ. ತುಂಬಾ ಅದ್ಭುತವಾಗಿ ಮೇಡಮ್ ಅವರು ಅದನ್ನ ಒಂದು ಇದನ್ ಮಾಡ್ಕೊಂಡು ಉದಾಹರಣೆ ಸಮೇತ ನಮ್ಗೆ ಹೇಳ್ತಾ ಹೋಗ್ತಾರೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್